ಗುಡ್ ಮಾರ್ನಿಂಗ್. ಶುಭ ಸೋಮವಾರ. ಶ್ರೀ ಮಂಜುನಾಥೇಶ್ವರನ ಒಂದು ಅಚ್ಚುಮೆಚ್ಚಿನ ವಾರದ ದಿನ ಅಂತಲೇ ಹೇಳ್ಬೋದು. ಇವತ್ತು ಸೋಮವಾರ. ಶ್ರೀ ಮಂಜುನಾಥನಿಗೆ ತುಂಬ ಅಚ್ಚುಮೆಚ್ಚಿನ ದಿನ. ಒಂದಷ್ಟು ಪ್ರಶ್ನೆಗಳು ನಮ್ಮ ವ್ಯೂವರ್ಸ್ ಹಾಕಿದ್ದಾರೆ. ಯಾರಿಗೆ ಬೇಡದ ವಿಚಾರ ಜಗದೀಶ್ ಅವ್ರಿಗೆ ಯಾಕೆ ಬೇಕಾಗಿತ್ತು? 11 ವರ್ಷದಿಂದ ಸೌಜನ್ಯ ಹೋರಾಟ ನಡೀತಾ ಇತ್ತು, ತಾವು ಯಾಕೆ ಭಾಗಿಯಾಗಿರಲಿಲ್ಲ? ಈಗ ಸಡನ್ನಾಗಿ ಈ ಹತ್ಯಾಕಾಂಡನ ಎತ್ಕೊಂಡಿದ್ದೀರಾ ಅಂತ. ಸೌಜನ್ಯ ಕೇಸಲ್ಲಿ ನಾನು ಯಾಕೆ ಇನ್ವಾಲ್ವ್ಮೆಂಟ್ ಆಗಿಲ್ಲ ಅಂದರೆ, ಒಂದಷ್ಟು ಲೀಡರ್ಸು ಮುಂದೆ ಬಂದು ಅದನ್ನು ಮಾಡ್ತಾಯಿದ್ರು. ನಾನು ಮಾನಿಟರ್ ಮಾಡ್ತಾ ಇದ್ದೆ. ಖಂಡಿತವಾಗಿ ಸೌಜನ್ಯ ಕೇಸಲ್ಲಿ ನನಗೆ ಪಿನ್ ಟು ಪಿನ್ ಎಲ್ಲ ಗೊತ್ತಿದೆ. ಈಗ ಸರ್ಕಾರ ಅದನ್ನು SIT ಕೊಡಲ್ಲ ಅಂತಾಯಿತು. ನಾನು ನಿಮ್ಮಲ್ಲೆಲ್ಲರಿಗೂ ಒಂದು ಕಿವಿ ಮಾತು ಹೇಳೋದಂದರೆ, ದೇಶದಲ್ಲಿ ಸಂವಿಧಾನ ಕಾನೂನು ತುಂಬ ಇಂಪಾರ್ಟೆಂಟು, ನಾವು ಅದನ್ನು ಫಾಲೋ ಮಾಡಲೇಬೇಕು. ಸೌಜನ್ಯ ಕೇಸ್ ಬೇಕು ಅಂತಂದರೆ ಬೇಸ್ಡ್ ಆನ್ ದ CBI ಪೋಸ್ಟ್ಮಾರ್ಟಮ್ ರಿಪೋರ್ಟು ಇನ್ವೆಸ್ಟಿಗೇಷನ್ ತಪ್ಪಿದೆ ಅಂತ ಹೈಕೋರ್ಟ್ಗೆ ಹಾಕೊಂಡು ಡೈರೆಕ್ಷನ್ಸ್ ತೊಗೊಂಡು ಇದೇ SIT ಕೈಲಿ ಇನ್ವೆಸ್ಟಿಗೇಷನ್ ಮತ್ತೆ ಮಾಡಿಸ್ಬೋದು. ದೊಡ್ಡ ವಿಚಾರ ಏನಲ್ಲ. ಓಕೆ, ಬೇಸ್ಡ್ ಆನ್ ದ ಕರಪ್ಷನ್, ಒಮಿಷನ್, ಕಮಿಷನ್, ಕರ್ತವ್ಯ ಲೋಪಗಳು, ಪೊಲೀಸವರು, ಈ ಮಾಫಿಯಾ ಎಲ್ಲ ರೀಸನಿಂಗ್ ಕೊಟ್ಟು ವಿ ಕ್ಯಾನ್ ಗೆಟ್ ದ ಕೋರ್ಟ್ ಆರ್ಡರ್ ಫಾರ್ ರೀಇನ್ವೆಸ್ಟಿಗೇಷನ್. ಯಾರನ್ನೂ ಭಿಕ್ಷೆ ಬೇಡ ಅಂತ ಅವಶ್ಯಕತೆ ಇಲ್ಲ. ಆ್ಯಂಡ್ ಹೋಮ್ ಮಿನಿಸ್ಟರ್ ಇಸ್ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಓಕೆ, ಒಂದು ಸತಿ ಅದನ್ನು ಮುಚ್ಚಾಕಿರೋ ಕೇಸನ್ನು ಮಾಡಬೇಕು ಅಂದರೆ ಮತ್ತೆ ನ್ಯಾಯಾಲಯವನ್ನೇ ನಾವು ಅಪ್ರೋಚ್ ಮಾಡಬೇಕಾಗತ್ತೆ. ಅವಶ್ಯಕತೆ ಇದ್ದರೆ, ನಿಮಗೆಲ್ಲ ಅವಶ್ಯಕತೆ ಇದ್ದರೆ ವಿ ವಿಲ್ ಅಪ್ರೋಚ್ ದ ಕೋರ್ಟ್ ಆ್ಯಂಡ್ ಕನ್ಸರ್ನ್ಡ್ ವ್ಯಕ್ತಿಗಳು, ಅದಕ್ಕೆ ಅವ್ರು ಸಂಬಂಧಪಟ್ಟರು, ತಂದೆ ತಾಯಿ ಅಥವಾ ಅಜ್ಜಿ ತಾತ, ಅವರು ಇದನ್ನ ರೀಇನ್ವೆಸ್ಟಿಗೇಟ್ ಮಾಡಬೇಕು ಅಂತ ಅವರಿಗೆ ಮನಸ್ಸಾಯಿತು ಅಂತಂದರೆ ವಿಲ್ ಗೆಟ್ ಇಟ್ ರೀಇನ್ವೆಸ್ಟಿಗೇಟೆಡ್ ಬೇಸ್ಡ್ ಆನ್ ದ ಕೋರ್ಟ್ ಆರ್ಡರ್. ಪ್ಯೂರ್ಲಿ ಸರ್ಕಾರ ಮಾಡಲಿಕ್ಕೆ ಬರಲ್ಲ. ಒಂದು ಸತಿ ಅದಕ್ಕೆ ತಾರ್ಕಿಕ ಅಂತ್ಯ ಆಗ್ಬಿಟ್ರೆ ಆಮೇಲೆ ಕೋರ್ಟು ಕೇಳುತ್ತೆ. ಕೋರ್ಟು ಕೇಳುವಂಥದ್ದು ಏನು ಅಂತಂದರೆ, ಈ ಕೇಸನ್ನು, ಸೌಜನ್ಯ ಕೇಸನ್ನು ರೀಇನ್ವೆಸ್ಟಿಗೇಟ್ ಮಾಡಬೇಕಾದ್ರೆ ಪ್ರಬಲವಾಗಿರುವಂಥ ಕಾರಣಗಳನ್ನ ಕೇಳ್ತದೆ. ಮೊದಲು ಅದನ್ನು ನಾವು ರಿಸರ್ಚ್ ಮಾಡಿ ಅದನ್ನು ಕೋರ್ಟ್ಗೆ ಕೊಟ್ಟರೆ ನಮಗೆ ಆದೇಶ ಆಗತ್ತೆ ಅಂತ ಮನವರಿಕೆ ಮೊದಲು ನಮಗಾದರೆ, ಅಡ್ವೊಕೇಟ್ಸ್ಗಳಿಗಾದರೆ, ಅಥವಾ ದೆನ್ ಐ ಥಿಂಕ್ ಸೊ ಎಮೋಷ್ನಲ್ ಆಗಿ ಪೋಸ್ಟ್ ಹಾಕೋದು, ಅಯ್ಯೋ ಏನೋ ಹೊಡ್ಕೊಲ್ಲ SIT ರಚನೆ ಆಯಿತು, ಸೌಜನ್ಯ ಕೇಸ್ ಅದರಲ್ಲಿ ಇಲ್ಲ. ನೋ, ಎಮೋಷನ್ಸ್ ಯಾಕೆ? ಎಮೋಷನ್ಸ್ ಇಸ್ ಅ ವೀಕ್ನೆಸ್. ಅದನ್ನು ತೋರಿಸ್ಬಾರ್ದು ನಾವು ಯಾರೂ. ಓಕೆ, ನೀವು ನಂಬ್ತಿರೋ ಇಲ್ಲ. ಐ ಹ್ಯಾವ್ ಹೈಯೆಸ್ಟ್ ರಿಗಾರ್ಡ್ ಫಾರ್ ಸಿದ್ದರಾಮಯ್ಯ ಅವರು. ಸಿದ್ದರಾಮಯ್ಯ ಅವರನ್ನ ಒಂದು ರೀತಿ ಗುರುಗಳಂತ ನೋಡಿದಂಥ ವ್ಯಕ್ತಿ ನಾನು. ಸಿದ್ದರಾಮಯ್ಯ ಅವ್ರನ್ನ ಒಂದು ಫಾದರ್ಲಿ ಫಿಗರ್ ನೋಡಿದಂಥವ್ರು. ನೆನ್ನೆ ಸಂಜೆ ನಾನು ರಾತ್ರಿ ಮಲಗಬೇಕಾದ್ರೆ ಕಣ್ಣಲ್ಲಿ ನೀರು ಬಂತು. ಸಿದ್ದರಾಮಯ್ಯ ಅವ್ರಿಗೆ ಈ ಥರ, ಸಿದ್ದರಾಮಯ್ಯ ಅವ್ರನ್ನ ನಾನು ಪ್ರಶ್ನೆ ಮಾಡೋವಂಥ ದಿನ ಬಂದ್ಬಿಡ್ತಾ. ನಾನು ಇಷ್ಟಪಟ್ಟಂಥ ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯ ಅವರೊಬ್ಬರು. ಆದರೆ ವೆನ್ ಇಟ್ ಕೇಮ್ ಟು ಪಬ್ಲಿಕ್ ಅವೇರ್ನೆಸ್, ವೆನ್ ಇಟ್ ಕೇಮ್ ಟು ಪಬ್ಲಿಕ್ ಇಂಟ್ರೆಸ್ಟ್, ವೆನ್ ಇಟ್ ಕಮ್ ಟು ಕನ್ನಡಿಗಾಸ್, ವೆನ್ ಇಟ್ ಕಮ್ ಟು ಸಾವಿರಾರು ಹೆಣ್ಣು ಮಕ್ಕಳ ಜೀವದ ವಿಚಾರ ಬಂದಾಗ ನನ್ನ ಎಮೋಷನ್ಸನ್ನು ಸೈಡ್ಗಿಟ್ಟೆ. ನನ್ನ ಐಕಾನ್, ಸಿದ್ದರಾಮಯ್ಯ ಐಕಾನ್ ಅಂತ ಅದನ್ನು ಸೈಡ್ಗಿಟ್ಟೆ. ಸಿದ್ದರಾಮಯ್ಯ ಅವ್ರನ್ನ ಒಂದು ಫಾದರ್ಲಿ ಫಿಗರ್ ಅಂತ ಸೈಡ್ಗಿಟ್ಟೆ. ಒನ್ ಆಫ್ ದ ಹೈಲಿ ರೆಸ್ಪೆಕ್ಟೆಡ್ ಪರ್ಸನ್ ಇನ್ ಮೈ ಲೈಫ್ ಇಸ್ ಶ್ರೀ ಸಿದ್ದರಾಮಯ್ಯ. ಹೈಲಿ ರೆಸ್ಪೆಕ್ಟೆಡ್ ಅಂಡ್ ಹೈಲಿ ನನ್ನ ಹೃದಯದಲ್ಲಿ ಇಟ್ಕೊಂಡಿರುವಂಥ ಕೆಲವೇ ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯ ಕೂಡ ಒಬ್ಬರು. ಆದರೂ ನಮ್ಮ ಹೆಣ್ಮಕ್ಳು, ನಮ್ಮ ಸಾವಿರಾರು ಹೆಣ್ಮಕ್ಳು ಕೊಂದು ಸಾಯಿಸಿದ್ದಾರೆ, ಅತ್ಯಾಚಾರ ಆಗಿದೆ. ಅದರಲ್ಲಿ ಪಬ್ಲಿಕ್ ಎಮೋಷನ್ಸ್ ಇದೆ. ಪಬ್ಲಿಕ್ಕು ಕೈ ಕಟ್ಕೊಂಡು ಅಸಹಾಯಕರಾಗಿ ಓಟ್ ಹಾಕಿ ಟ್ಯಾಕ್ಸ್ ಕಟ್ಟಿ ಅಯ್ಯೋ ಇದಕ್ಕೆ ನ್ಯಾಯ ಸಿಗುತ್ತಾ ಅಂತ ಭಿಕ್ಷೆ ಬೇಡುವಂಥ ಒಂದು ಪರಿಸ್ಥಿತಿಗೆ ಬಂದು ನಿಂತಾಗ ನನ್ನ ಐಕಾನು, ನನ್ನ ಎಮೋಷನ್ಸು ತುಂಬ ಇಂಪಾರ್ಟೆಂಟ್ ಅಲ್ಲ, ಅಥವಾ ನಾನು ಗೌರವ ಕೊಡೋದು ಇಂಪಾರ್ಟೆಂಟ್ ಅಲ್ಲ. ಇನ್ಫ್ಯಾಕ್ಟ್ ನನ್ಗೆ ಚೆನ್ನಾಗಿ ಗೊತ್ತಿದೆ, ಸಿದ್ದರಾಮಯ್ಯ ಅವರು ಮನಸ್ಸಲ್ಲಿ ಅನ್ಕೊಂಡಿರ್ತಾರೆ ಇಂಥ ಒಂದು ಧ್ವನಿ ಕರ್ನಾಟಕಕ್ಕೆ ಬೇಕಾಗಿತ್ತು. ಮೋಸ್ಟ್ಲಿ ಅವ್ರು ಹೇಳೋದಿರಲ್ಲ, ಅವ್ರ ಮನಸ್ಸಲ್ಲಂತೂ, ಸಿದ್ದರಾಮಯ್ಯ ಅವ್ರ ಮನಸ್ಸಲ್ಲಂತೂ ಖಂಡಿತ ನಿಮ್ಮ ಪರವಾಗಿ ನಾಯಕದ ಧ್ವನಿ. ಅವರು ಅಟ್ಲೀಸ್ಟ್ ಅವರು ಮಲ್ಕೊಂಡಾಗ ಖಂಡಿತವಾಗಿ ಸಿದ್ದರಾಮಯ್ಯನವ್ರಿಗೆ ಕರ್ನಾಟಕಕ್ಕೆ ಇಂಥ ಧ್ವನಿ ಬೇಕಾಗಿತ್ತು. ವಾಟ್ ಆರ್ ವಿ ಗಿವಿಂಗ್ ಟು ದಿಸ್ ಜನರೇಷನ್? ಈ ಜನರೇಷನ್ ಏನು ಕೊಡ್ತಾ ಇದ್ದೀವಿ? ನನ್ನ ಜೊತೆ ಇರುವಂಥ ಜನರೇಷನ್ ಅಂದರೆ ನಾನು ಐ ಆಮ್ 47 ಪ್ಲಸ್ ಆರ್ ಮೈನಸ್. ನಮ್ಮ ಜನರೇಷನ್ ಏನು ಮೆಸೇಜ್ ಕೊಡ್ತಾ ಇದ್ದೀವಿ? ಯಾರು ನಿಮ್ಮ ಮಕ್ಕಳು, ನನ್ನ ಜನರೇಷನ್ ಅವರು ಮುಂದಿನ ಮಕ್ಕಳು ಬೈಬಾರ್ದು. ಜಗದೀಶ್ ಅಂತ ಇತ್ತ, ಆ ಜನರೇಷನ್ ಇತ್ತಲ್ಲ, ಆ ಜಗದೀಶ್ ಅಂತ ಅಡ್ವೊಕೇಟ್ ಇದ್ರು, ಆ ಜನರೇಷನ್ ನೋಡ್ರಿ ಬೀದಿಗಿಳಿದು ಹೋರಾಟ ಮಾಡಿದ್ರು.
ಇದೇ ಮೆಸೇಜ್ ನ ಇತಿಹಾಸದ ಪುಟಗಳಲ್ಲಿ ಮುಂದಿನ ಜನರೇಷನ್ ಓದಬೇಕು, ಸ್ಪಿರಿಟ್ ಆಗಿ ತಗೊಳ್ಬೇಕು. ಇದಕ್ಕೋಸ್ಕರ ಈ ಹೋರಾಟ ಮಾಡ್ತಾ ಇರೋದು. ನಾನು CM ಆಗೋದು ಅದೆಲ್ಲ ನಾವು ತಲೆನೇ ಕೆಡ್ಸ್ಕೊಳ್ಳ, ಬರ್ದಿದ್ರೆ ಹಾಗೆ ಆಗ್ತೀನಿ ನಾನು. ಅದಕ್ಕೋಸ್ಕರ ಈ ಹೋರಾಟ ಅಂತೂ ಮಾಡಿಲ್ಲ ಖಂಡಿತವಾಗಿ. ಅಂಡ್ ಕಮಿಂಗ್ ಟು ಸೌಜನ್ಯ ಕೇಸ್, ಇಟ್ಸ್ ಪ್ಯೂರ್ಲಿ ಸಬ್ಜುಡೈಸ್ ಮ್ಯಾಟರ್. ದೇರ್ ಈಸ್ ಎ ಕ್ಲೋಜರ್ ರಿಪೋರ್ಟ್. ಸೊ ಇಫ್ ಅಟ್ ಆಲ್ ನಾವು ಅದನ್ನ ರಿಓಪನ್ ಮಾಡಬೇಕು, SIT ಗೆ ಹ್ಯಾಂಡ್ ಓವರ್ ಮಾಡಬೇಕು ಅಂದ್ರೆ ವಿ ಹ್ಯಾವ್ ಟು ಗೆಟ್ ದ ಆರ್ಡರ್ಸ್ ಫ್ರಮ್ ದ ಹೈಕೋರ್ಟ್ ಇಂದ ಆರ್ಡರ್ ಬರಬೇಕಾಗತ್ತೆ. ಐ ಥಿಂಕ್ ದ್ವಾರಕಾನಾಥ್ ಸರ್ ಇದ್ದಾರೆ, ಜಸ್ಟಿಸ್ ಗೋಪಾಲ್ ಗೌಡ್ರು ಸರ್ ಇದ್ದಾರೆ, ಮೀನ್ ಸಾಕಷ್ಟು. ನಮ್ಮ ಪ್ರದೀಪ್ JDS ನೋಡಿ, ನೀವು ನಂಬ್ತೀರಾ, ನಮ್ಮ ವಕೀಲರುಗಳು ಎಂತ ನಿಷ್ಠಾವಂತರು ಅಂತ. ನೀವೆಲ್ಲ ಹೇಳ್ತೀರಾ ಫೀಸ್ಕೊಂತಾರೆ ಅದು ಇದು ಅಂತ ಬೇಜಾನ್ ರಿಪೋರ್ಟ್ಗಳಾಗ್ತೀರಾ. ನಮ್ಮ ವಕೀಲರುಗಳು ಎಷ್ಟು ನಿಷ್ಠೆ ಇದೆ ಅಂತಂದ್ರೆ ಪಕ್ಷಾತೀತವಾಗಿ ಹೊರಗಡೆ ಬಂದ್ರು. ಗೊತ್ತಾಯ್ತು ಅವ್ರಿಗೆ. ಎಷ್ಟೋ ಜನ ಹೊರಗಡೆ ಬಂದಿಲ್ಲ, ಬಟ್ ಸಪೋರ್ಟ್ ಮಾಡಿದ್ರು. ನಮ್ಮ ಮಾಜಿ ಬೆಂಗಳೂರು ವಕೀಲರ ಸಂಘದ ಅಧ್ಯಕ್ಷರಾದಂಥ AB ನಮ್ಮ ರಂಗನಾಥ್ ಅವರು, ನಮ್ಮ ಪ್ರದೀಪ್, JDS ಎಲ್ಲ, ನಮ್ಮ JDS ವಕೀಲರ ಟೀಮು ಎಲ್ಲ ಸಪೋರ್ಟ್ ಮಾಡ್ತಾರೆ ಪಕ್ಷಾತೀತವಾಗಿ. ನಾವು JDS BJP ಅಂತ ಯಾವನು ಕಾಂಗ್ರೆಸ್ ಅಥವಾ ನ್ಯೂಟ್ರಲ್ ಏನು ಇಷ್ಟ ಮಾಡಲ್ಲ. ವಿ ಆಲ್ ಕೇಮ್ ಟುಗೆದರ್. ಒಬ್ಬ ಸುಪ್ರೀಂ ಕೋರ್ಟಿನ ನಿವೃತ್ತ ನ್ಯಾಯಮೂರ್ತಿ ಬೀದಿಗೆ ಬರ್ತಾರೆ ಅಂದ್ರೆ ಎಷ್ಟು ಇಂಪ್ಯಾಕ್ಟ್ ಆಗಿದೆ ನಿಮ್ಮ ಎಮೋಷನ್ಸ್, ಎಷ್ಟು ಡಿಸ್ಟರ್ಬ್ ಆಗಿದ್ದಾರೆ. ಏನು ಬೇಕಾಗಿದೆ? ಆರಾಮಾಗಿ ಒಂದು 2 ಲಕ್ಷ 3 ಲಕ್ಷ ಅವ್ರಿಗೆ ಪೆನ್ಷನ್ಗಳು ಬರ್ತದೆ. ಏನ್ ತಿನ್ಕೊಂಡು ಅನ್ಕೊಂಡು ರಿಟೈರ್ಮೆಂಟ್ ಲೈಫ್. 70 ವರ್ಷ ಗೋಪಾಲ್ ಗೌಡ್ರಿಗೆ ನಮ್ಮ ಮನೆಯಿಂದ ಕೇವಲ 1 ಕಿಲೋಮೀಟರ್ ದೂರದಲ್ಲಿದ್ದಾರೆ. JK ವೇಕನ್ನಲ್ಲಿ ವಾಕಿಂಗ್ ಸಿಗ್ತಾರೆ. ನನಗೆ ಯಾವಾಗ ಸಿಕ್ಲಿ ಅವ್ರ ಕಾಲಿಗೆ ನಮಸ್ಕಾರ ಮಾಡಿದಾಗ, ಏನೋ ಹುಡುಗ ಸ್ವಲ್ಪ ಹಾಡುಗಿಡೆಲ್ಲ ಹೇಳೋದು ಕಮ್ಮಿ ಮಾಡಬೇಕು ಫೇಸ್ಬುಕ್ಕಲ್ಲಿ, ಅವರೆಲ್ಲ ನೋಡ್ತಾರೆ, ಅಬ್ಸರ್ವ್ ಮಾಡ್ತಾರೆ. ನಾನು ಹಾಡು ಹೇಳೋದು, ಕಿಂಡ್ಲು ಮಾಡೋದು, ಸ್ವಲ್ಪ ಉಚ್ಚಾಟ ಮೆರಿತೀನಿ. ಆಮೇಲೆ ಈ ಕೇಸಲ್ಲಿ ನಾನು ಏನೇ ಪ್ರಯೋಗ ಮಾಡಿದ್ದೀನಿ ನೋಡಿ, ಪ್ಲೇಯಿಂಗ್ ವಿತ್ ದ ಮೈಂಡ್ಸ್. ಐ ಆಮ್ ಜಸ್ಟ್ ಯೂಸಿಂಗ್ ದ ವರ್ಡ್ ಪ್ಲೇಯಿಂಗ್ ವಿತ್ ಮೈಂಡ್ಸ್. ನಾನು ಈ ಕೇಸ್ ತಗೊಂಡಾಗ ನಮ್ಮ ಟೀಮು ಸಂಪೂರ್ಣವಾಗಿ ಅನಲೈಸ್ ಮಾಡುದು, ನಮ್ದು ಪಾಸಿಟಿವ್ ಪಾಯಿಂಟ್ ಏನು, ವೀಕ್ನೆಸ್ ಪಾಯಿಂಟು. ಕಡಿಮೆ ಅಂದ್ರು ಯಾವ ರೀತಿ ಬಿಗ್ ಬಾಸ್ ಅಲ್ಲಿ 100ಕ್ಕೂ ಹೆಚ್ಚು 1000ಕ್ಕೂ ಹೆಚ್ಚು ಜನ ಅಬ್ಸರ್ವೇಷನ್ ಟೀಮ್ ಇದೆ. ನಮ್ಮಲ್ಲೂ ಕೂಡ ಅಬ್ಸರ್ವೇಷನ್ ಟೀಮ್ ಇದೆ. ನಮ್ಮ ಅಬ್ಸರ್ವೇಷನ್ ಟೀಮ್ ಅಂತಂದ್ರೆ, ಸರ್ ಇದು ಬ್ಯಾಕ್ ಫೈರ್ ಆಗುತ್ತೆ, ಧರ್ಮಸ್ಥಳ ಇಟ್ಸ್ ಸ್ಪಿರಿಚುವಲ್ ಶ್ರೈನ್, ಸೊ ನೀವು ಮಾತಾಡಿದ್ರೆ ಬ್ಯಾಕ್ ಫೈರ್ ಆಗುತ್ತೆ ಅಂತ ನಮ್ಮ ಎಂಟೈರ್ ಟೀಮ್ ಅಬ್ಸರ್ವೇಷನ್. ಅಟ್ ದ ಸೇಮ್ ಟೈಮ್ ಇಲ್ಲ ಕಣೋ, ಬಿಡಕ್ಕಾಗಲ್ಲ, ವಿ ಕಾಂಟ್ ಲೀವ್ ದಿಸ್ ಮ್ಯಾಟರ್. See, Dharmasthala is that's a devotional, that is a thing. ಅದನ್ನ ನಾವು ಸಪರೇಟ್ ಮಾಡೋಣ. ವಿ ಸಪರೇಟೆಡ್ ಇಟ್. ರಿಪೀಟೆಡ್ ವಿಡಿಯೋಸ್ ಅಲ್ಲಿ ವಿ ಸಪರೇಟೆಡ್ ಇಟ್. ಎಷ್ಟೋ ಜನ ಹಿಂದುತ್ವವಾದಿಗಳು, BJPನ ಫಾಲೋ ಮಾಡೋರು, ಮೋದಿಯವ್ರನ್ನ ಫಾಲೋ ಮಾಡೋರು, ಕಟ್ಟ ಹಿಂದೂ ಫಾಲೋವರ್ಸು ಸಹ ಈ ಕೇಸಲ್ಲಿ ನಮ್ಮ ಜೊತೆ ನಿಂತ್ಕೊಂಡ್ರು, ಧ್ವನಿ ಮಾಡಿದ್ರು, ಸಪೋರ್ಟ್ ಮಾಡಿದ್ರು. ಇಲ್ಲಿ ಮೆಸೇಜ್ ಹಾಕಿಲ್ಲ, ಮೆಸೆಂಜರ್ ಅಲ್ಲಿ ಲಕ್ಷಾಂತರ ಮೆಸೆಂಜರ್ಸ್ ಇದೆ. ಸಿ, ದಟ್ ಈಸ್ ವಾಟ್ ವಿ ಡಿಡ್ ಅಂಡ್ ವಿ ನೆವರ್ ಹ್ಯಾಡ್ ಅ ಬ್ಯಾಡ್ ಇಂಟೆನ್ಷನ್. ಇದರಲ್ಲಿ ಕೆಟ್ಟ ಉದ್ದೇಶ ಇರಲಿಲ್ಲ. ನಾನಾ ರೀತಿ ಎಕ್ಸ್ಪೆರಿಮೆಂಟ್ ಮಾಡಿದ್ವಿ. ವಿ ಡಿಡ್ ಲಾಟ್ ಆಫ್ ಎಕ್ಸ್ಪೆರಿಮೆಂಟ್ಸ್ ಆನ್ ದಿಸ್. ವಿಡಿಯೋಗಳಲ್ಲಿ ಕೆಲವರು ತಿಕ್ಲಾ ಅಂದ್ರು, ಹುಚ್ಚ ಅಂದ್ರು, ಬಟ್ ಅಲ್ಟಿಮೇಟ್ ಆಗಿ ಈ ಹುಚ್ಚ ಅಂದೋನೆ ಹುಚ್ಚರ ಡಾಕ್ಟ್ರು ಅಂತ ಹೇಳಿ ಒಪ್ಕೊಳ್ಬೇಕಾದಂತ ಪರಿಸ್ಥಿತಿನ ನಾವು ಮಾಡಿಟ್ವಿ. ಲ್ಯಾಕ್ಸ್ ಆಫ್ ಪೀಪಲ್ ಹ್ಯಾವ್ ವರ್ಕ್ಡ್ ಇನ್ ದಿಸ್ ಕೇಸ್. ಲಕ್ಷಾಂತರ ವ್ಯಕ್ತಿಗಳು ಈ ಕೇಸಲ್ಲಿ ವರ್ಕ್ ಮಾಡಿದ್ದಾರೆ. ಐ ಹ್ಯಾಡ್ ಟು ಥ್ಯಾಂಕ್ ಪೊಲೀಸ್ ಡಿಪಾರ್ಟ್ಮೆಂಟ್, ಪೊಲೀಸ್ ಇಲಾಖೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ಗಳು, ಡ್ರೈವರ್ಗಳು ಎಷ್ಟು ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಗೊತ್ತಾ ನಿಮ್ಗೆ? ಡು ಯು ನೋ ದಿಸ್? ಲಕ್ಷಾಂತರ ಪೊಲೀಸರು ನಮ್ಗೆ ಇನ್ಫಾರ್ಮೇಶನ್, ಲಕ್ಷಾಂತರ ಅಲ್ಲ, ಒಂದು ಸಾವಿರಾರು ಪೊಲೀಸರು ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ದೇ ವರ್ಕ್ಡ್ ವಿತ್ ಅಸ್. ನಾನು ಪೊಲೀಸರಿಗೆ ಬೈತೀನಿ. ಏನಕ್ಕೆ ಬೈಯೋದು ಅಂತಂದ್ರೆ, ನಾನು ಅವ್ರ ಜೊತೆ ಇದ್ದೀನಿ ಅಂತ ಯಾರಿಗೂ ಗೊತ್ತಾಗಬಾರ್ದು. ಒಂದಷ್ಟು ಜನ IPS ಆಫೀಸರ್ಗಳು ನನ್ನನ್ನು ಬೈಕೊಂತಾರೆ, ಅಧಿಕಾರಿಗಳು ಬಿಟ್ರೆ. ಎಂಟೈರ್ ಪೊಲೀಸ್ ಕಾನ್ಸ್ಟೇಬಲ್ಸು ನನ್ನ ಫ್ಯಾನ್ಸು. ಅವರೆಲ್ಲರೂ ಹೇಳೋದಷ್ಟೇ, ಜಗ್ಗಣ್ಣ ನಾವು ನಿಮ್ ಜೊತೆ ಇರ್ತೀವಿ, ಬಟ್ ಯೂನಿಫಾರ್ಮ್ ಹಾಕೊಂಡ ಮೇಲೆ ಪೊಲೀಸ್ ಕೆಲಸ ಮಾಡಲೇಬೇಕು ಅಂತ. ಸಾವಿರಾರು ಪೊಲೀಸ್ ಕಾನ್ಸ್ಟೇಬಲ್ಸ್ ನಮ್ಗೆ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ. ಅಂಡ್ ಒಂದಷ್ಟು ಐ ಥಿಂಕ್ ಫಿಮೇಲ್ಸ್ ಮಾಡೆಲ್ಸ್ ವಿಡಿಯೋಸ್ ಎಲ್ಲ ಆಗ್ತಾ ಇದೆ. ಡೈವರ್ಷನ್ ಬೇಸಿಕಲಿ. ನನ್ನನ್ನ ಗೆಸ್ ಮಾಡಕ್ ಆಗ್ಬಾರ್ದು, ನನ್ನ ಪರ್ಸನಾಲಿಟಿನ ಯಾರು ಗೆಸ್ ಮಾಡಬಾರ್ದು. ಉದ್ದೇಶ ಇಷ್ಟೇ, ಕೆಟ್ಟ ಉದ್ದೇಶ ಅಂತೂ ಇಲ್ಲ. ಆಮೇಲೆ ಪ್ರಮೋಷನ್ಸ್ ಒಂದಷ್ಟು ಜನ ರಿಕ್ವೆಸ್ಟ್ ಮಾಡ್ಕಂತ, ದೇ ರಿಕ್ವೆಸ್ಟ್ ಮೀ, ಜಗ್ಗುಬಾಯ್ ಪ್ಲೀಸ್ ಪ್ರಮೋಟರ್ಸ್ ಆನ್ ಯುವರ್ ಪೇಜ್ ಅಂತ ದೇ ರಿಕ್ವೆಸ್ಟ್ ಮೀ. ಐ ಪ್ರಮೋಟ್ ಇಟ್. ತಪ್ಪೇನು? ನಮ್ಮ ಹೆಣ್ಮಕ್ಳು ಅಲ್ಲೆಲ್ಲ ಯಾವನ ಅತ್ಯಾಚಾರ ಮಾಡೋದು ಏನೋ ಮಾಡೋದು ಬದಲು ಹೋಗ್ಲಿ ನಮ್ಮ ಪೇಜಲ್ಲಿ ಅವ್ರು ಮಾಡೋ ಮಾಡಲಿಂಗ್ ಅನ್ನ ನಾಳೆ ದಿವಸ ಕನ್ನಡ ಫಿಲಂ ಇಂಡಸ್ಟ್ರಿಲಿ ಹೀರೋಯಿನ್ ಆಗಿ ಬರ್ಬೋದು ಆ ಹುಡುಗಿ, ಹೇಳಲಿಕ್ಕಾಗಲ್ಲ. ಐ ಹ್ಯಾವ್ ಹೈಯೆಸ್ಟ್ ನಂಬರ್ ಆಫ್ ಫಿಮೇಲ್ ಫಾಲೋವರ್ಸ್ ಆಲ್ಸೋ, ವಿತ್ ರೆಸ್ಪೆಕ್ಟ್. ಬೇರೆ ಯಾವುದು ಅಲ್ಲ, ಹುಚ್ಚು ತರ ಅಲ್ಲ. ನನ್ನ ಜೊತೆ ಫಿಮೇಲ್ಸ್ ಆರ್ ವೆರಿ ಸೇಫ್. ದಟ್ಸ್ ದ ರೀಸನ್ ದೇ ಇಂಟ್ರಾಕ್ಟ್ ವಿತ್ ಮೀ, ದೇ ರೆಸ್ಪೆಕ್ಟ್ ಮೀ, ದೇ ಅಡ್ಮೈರ್ ಮೀ. ನಾನು ಅವ್ರು ಅಡ್ಮೈರ್ ಮಾಡ್ತೀನಿ. ಎಷ್ಟೋ ಜನ ಹೆಣ್ಮಕ್ಳು ದೇ ರಿಕ್ವೆಸ್ಟ್ ಮೀ, ಸರ್ ಪೋಸ್ಟ್ ಮಾಡಿ ನಿಮ್ಮ ಪೇಜಲ್ಲಿ ಅಂತ. ಐ ಪೋಸ್ಟ್ ಇಟ್ ಅಂಡ್ ನೀವೆಲ್ಲ ಇಷ್ಟಪಡ್ತೀರಾ, ಲೈಕ್ ಕೊಡ್ದಿರ್ಬೋದು, ಕಮೆಂಟ್ ಆಗಿರ್ಬೋದು. ಐ ನೋ
ದಟ್ಸ್ ಎ ನ್ಯಾಚುರಲ್ ಫಿಸಿಕಲ್ ಅಟ್ರಾಕ್ಷನ್. ಒಂದು ಮೇಲು ಫಿಮೇಲ್ಗೆ ಒಂದು ಅಟ್ರಾಕ್ಷನ್ ಅಂತ ಇರ್ತದೆ. ಎಷ್ಟು ಜನ ಹುಡುಗರು ಜಗಣ್ಣ ಪರವಾಗಿಲ್ಲ ರಸಿಕ ಇದ್ದಾನೆ ಅಂತ. ನಾನ್ ರಸಿಕ ಅಲ್ಲ ಗುರು, ನೀವು ರಸಿಕರಿದ್ದೀರಾ ಅದಕ್ಕೆ ಆಗ್ತೀನಲ್ಲಿ. ಅಂಡ್ ದೇ ವಾಂಟ್ ಪ್ರಮೋಷನ್ಸ್. ದೋಸ್ ಫಿಮೇಲ್ಸ್ ರಿಕ್ವೈರ್ಸ್ ಪ್ರಮೋಷನ್ಸ್ ಅಷ್ಟೇ, ಬೇರೆ ಏನಿಲ್ಲ. ದರ್ ಇಸ್ ಅಂಡ್ ಅಬ್ಸಲ್ಯೂಟ್ಲಿ ದಿಸ್ ಇಸ್ ಫ್ರೀ. ನಾನೇನು ಯಾವ್ದಾರ ಪೇಮೆಂಟ್ ಇಸ್ಕೊಂತ ಇಲ್ಲ. ಯಾವ್ದಾರ ಬ್ರೀಫ್ ನೆನೆ ರಾಲ್ಸ್ ರಾಯ್ಸ್ ಕಾರ್ದು ಫೋಟೋ ಹಾಕಿದೆ. ಐ ವಾಸ್ ಸ್ಟಡಿಯಿಂಗ್. ಒಂದಷ್ಟು ಕೆಟ್ಟ ಕಮೆಂಟ್ ಬರ್ತದೆ ಗುರು ಅಂತ ಬೇಕು ಅಂತಾನೆ ಹಾಕಿದ್ದು. ಬೇಕು ಅಂತಾನೆ SIT ಆರ್ಡರ್ ಮಾಡಿದ್ಮೇಲೆ ರಾಲ್ಸ್ ರಾಯ್ಸ್ದು ಫೋಟೋ ಬೇಕು ಅಂತ ಹಾಕಿದ್ವಿ. ಒಂದಷ್ಟು ಕೆಟ್ಟ ಕಮೆಂಟ್ ಬಂತಲ್ಲಿ. ಬ್ರೀಫ್ ಕೇಸ್ ಬಂತಾ, ಸೆಟ್ಲ್ಮೆಂಟ್ ಆಯ್ತಾ ಅಂತ ಡಜನ್ ರಾಲ್ಸ್ ರಾಯ್ಸ್ ನ ತಗೊಳ್ಳೋ ಕೆಪಾಸಿಟಿ ನನಗಿದೆ. ಆ ತರ ಮಾರಾಟ ಆಗಬೇಕು ಅಂದ್ರೆ ರಮೇಶ್ ಜಾರಕಿಹೊಳಿ ಕೇಸಲ್ಲಿ ಒಳ್ಳೊಳ್ಳೆ ಆಫರ್ಗಳು ಬಂತು. ಪೊಲೀಸ್ ಅವ್ರನ್ನ ಬಿದಿಗೆ ತಗೊಂಬಂದಾಗ, IPS ಆಫೀಸರ್ನ ಬಿದಿಗೆ ತಗೊಂಬಂದಾಗ, PSI ಹಗರಣದಲ್ಲಿ ನಮಗೆ 100 ಕೋಟಿ ಆಫರ್ಗಳು ಬಂತು. ಆ ರೀತಿ ಮಾರಾಟ ಹಂಗಿದ್ರೆ ಜಗದೀಶ್ ಇಲ್ಲಿ ವಾಯ್ಸ್ ಆಗ್ತಾ ಇರಲಿಲ್ಲ. ಇಷ್ಟು ಸ್ಪಷ್ಟೀಕರಣ ಮಾಡ್ತೀವಿ. ಆಮೇಲೆ ನನಗೆ ದೇವರು ನನಗೆ ಅವಶ್ಯಕತೆಗಿಂತ ಹೆಚ್ಚಿನ ಎಲ್ಲಾ ರೀತಿಯ ಸೌಕರ್ಯಗಳನ್ನ ನನಗೆ ಕೊಟ್ಟಿದ್ದಾನೆ. ವೆದರ್ ಇಟ್ ಇಸ್ ಮೈ ವಾಯ್ಸ್, ಇಟ್ಸ್ ಮೈ ಅಸೆಟ್. ಈ ಧ್ವನಿ ಕರ್ನಾಟಕದ ಆಸ್ತಿ ನಿಜವಾಗ್ಲೂ ಹೇಳ್ತೀನಿ. ಯಾಕೆ ಅಂತಂದ್ರೆ ನಿಮ್ಮೆಲ್ಲರ ಪರವಾಗಿ ನಾನು ಮಾತಾಡ್ತಾ ಇದ್ದೀನಿ. ಇದು ಜಗದೀಶ್ ಅಲ್ಲ. ಐ ನೆವರ್ ಪ್ರೆಸೆಂಟ್ ಜಗದೀಶ್. ಐ ಆಲ್ವೇಸ್ ಕಾಲ್ ಇಟ್ಸ್ ಅ ವಾಯ್ಸ್ ಆಫ್ ಕರ್ನಾಟಕ. 6 ಕೋಟಿ ಕನ್ನಡಿಗರು ಸ್ವಾವಲಂಬನೆಗಾಗಿ, ನ್ಯಾಯಯುತವಾಗಿ, ಡೆಮೋಕ್ರಸಿ ಸೆಟಪ್ ಅಲ್ಲಿ ಬದುಕಬೇಕಂತಿದಾರಲ್ಲ, ನಿಮ್ ವಾಯ್ಸ್ ನಾನು ನಿಮ್ ಮಕ್ಕಳಿಗೆ ಹೇಳ್ಬೋದೇ, ನಮ್ ಜನರೇಷನ್ ಜಗದೀಶ್ ನಮ್ಮವನು. ನೀವು ಯು ಕ್ಯಾನ್ ಟೆಲ್ ಇಟ್ ಪ್ರೌಡ್ಲಿ. ಎಸ್, ನಮಗೋಸ್ಕರ ಅವ್ನು ಮಾಡ್ತಾ ಇರೋದು. ಎಸ್, ನೀವು ಮಾಡಬೇಕು ಅಂತ ನಿಮ್ಗೂ ಉದ್ದೇಶ ಇದೆ. ಬಟ್ ಬಿಡ್ತಾರ ಇವರು? ನನ್ನನ್ನೇ ಬಿಡಲ್ಲ, ನಿಮ್ಮನ್ನು ಬಿಡ್ತಾರ? ಬಟ್ ಹೆಂಡತಿ ಮಕ್ಕಳ ಜೊತೆ ನಾನು ವಿಡಿಯೋ ನೋಡ್ಬೇಕಾರೆ ಡೆಫಿನೆಟ್ಲಿ ಯು ವಿಲ್ ಫೀಲ್ ಪ್ರೌಡ್. ನಮ್ಮ ಜನರೇಷನ್ ನಾವು ನಿಜವಾಗ್ಲೂ ಸ್ವಾವಲಂಬನೆಗಾಗಿ ಬದುಕಿದ್ದೀವಿ, ಈ ಸಮಾಜಕ್ಕೆ ಕೊಟ್ಟಿದ್ದೀವಿ ಅಂತ. ಈ ಕೇಸ್ಗೆ ಒಂದು ತಾರ್ಕಿಕ ಅಂತ್ಯ ಬೇಕೇ ಬೇಕು. ಅಂಡ್ ದಟ್ ಈಸ್ ರಿಕ್ವೈರ್ಡ್. ವಾಟ್ ಯು ಥಿಂಕ್? ಸಿದ್ದರಾಮಯ್ಯ ಅವ್ರ ಮೇಲೆ ಪ್ರೆಷರ್ ಇರಲಿಲ್ಲ? 1000% ಪ್ರೆಷರ್ ಇತ್ತು ಅವ್ರ ಮೇಲೆ. ಬಟ್ ಸ್ಟಿಲ್ ಈ ಮೇಡ್ ಇಟ್ ಅ ಪಾಯಿಂಟ್ ದಟ್ ದೇ ಆರ್ಡರ್ಡ್ ಫಾರ್ SIT. ಒಂದು ದೊಡ್ಡ ಹಿಮಾಲಯ ಬೆಟ್ಟನೇ CM ತಲೆ ಮೇಲೆ ಇತ್ತು. ಅಷ್ಟು ದೊಡ್ಡ ಪ್ರೆಷರ್ ಇತ್ತು ಸಿಎಂ ಅವ್ರ ಮೇಲೆ. ಬಟ್ ಸ್ಟಿಲ್ ಕಾಂಗ್ರೆಸ್ ಡ್ಯಾಮೇಜ್ ಕಂಟ್ರೋಲ್ಗೋಸ್ಕರ ದ ಮ್ಯಾಟರ್ ವೆಂಟ್ ಟು ನ್ಯಾಷನಲ್ ಲೆವೆಲ್. ರಾಹುಲ್ ಗಾಂಧಿ ಅವ್ರಿಗೆ ಹೋಗಿದೆ ಮ್ಯಾಟ್ರು. ರಾಹುಲ್ ಗಾಂಧಿ ಅವರು ಈ ವಿಡಿಯೋನ ನೋಡಿದ್ದಾರೆ. ವಿ ಹ್ಯಾವ್ ಇನ್ಫಾರ್ಮೇಶನ್. ರಾಹುಲ್ ಗಾಂಧಿ ಅವರು ನೋಡಿದ್ದಾರೆ. ಸೆಂಟ್ರಲ್ ಇಂಟೆಲಿಜೆನ್ಸಿ ನೋಡಿದೆ. ಸ್ಟೇಟ್ ಇಂಟೆಲಿಜೆನ್ಸಿ ಅವರು ನನ್ನ ಫೇಸ್ಬುಕ್ ಅನ್ನ ಸತತವಾಗಿ ಮಾನಿಟರ್ ಮಾಡ್ತಾ ಇದ್ದಾರೆ. ಬಿಕಾಸ್ ದೇ ನೋ ವಾಟ್ ಈಸ್ ಹ್ಯಾಪನಿಂಗ್ ಅಂತ. CM ಇನ್ಫಾರ್ಮೇಶನ್ ಕೊಡಬೇಕು. ಇಲ್ಲಿ ಜನರದ ಎಮೋಷನ್ಸ್, ಜನರ ನಂಬಿಕೆ ಡ್ಯಾಮೇಜ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಟೈಮ್ ಸರ್ಕಾರ ಮಾಡೋದು ದೂರದ ಮಾತು. ಕಾಂಗ್ರೆಸ್ 50 ಸೀಟ್ ಬರಲ್ಲ. ಸಿದ್ದರಾಮಯ್ಯ ಸ್ಟೆಪ್ ಡೌನ್ ಆಗ್ಲಿ, ಕಾಂಗ್ರೆಸ್ 50 ಸೀಟ್ ಗಳಿತದೆ. ನಾನು ಈ ಭವಿಷ್ಯ ಹೇಳ್ತಾ ಇದ್ದೀನಿ. ಸಿದ್ದರಾಮಯ್ಯ ಸ್ಟೆಪ್ ಡೌನ್ ಆಗ್ಲಿ 50 ಸೀಟ್ ಗೆಲ್ಲಲ್ಲ. ನಾನು ಬೇಕಾದ್ರೆ ಬರ್ತ್ ಕೊಡ್ತೀನಿ. ನಾನು ದೇವೇಗೌಡರ ತರ, ಕುಮಾರಸ್ವಾಮಿ ತರ, ಯಡಿಯೂರಪ್ಪನ ತರ ರಾಜಕೀಯ ದುರ್ಡ ಅಲ್ಲ. ಬಟ್ ಆಸ್ ಫಾರ್ ಮೈ ನಾಲೆಡ್ಜ್, ಇವಾಗ ಅವರು ಆದೇಶ ಮಾಡಿದ್ದು ಡ್ಯಾಮೇಜ್ ಕಂಟ್ರೋಲ್. ಡ್ಯಾಮೇಜ್ ಆಗ್ಬಿಟ್ಟಿದೆ. ಕಾಂಗ್ರೆಸ್ ಡ್ಯಾಮೇಜ್ ಆಗಿದೆ, ಸಂಪೂರ್ಣ ಡ್ಯಾಮೇಜ್ ಆಗಿದೆ. ಡೆಫಿನೆಟ್ಲಿ ವಿಲ್ ವರ್ಕ್ ಟುಗೆದರ್. ವಿಲ್ ನಾಟ್ ಸ್ಟಾಪ್ ಹಿಯರ್. ನನಗೆ ಸಮಯ ಇದ್ದಾಗ ಬೆಳಗಿನ ಸಂಜೆವರೆಗೂ ನಾನು ದುಡ್ಡು ಕೊಡ್ಬೇಕಾಗತ್ತೆ, ನನ್ನ ಕೆಲಸ ಮಾಡಬೇಕಾಗತ್ತೆ. ನಂದೇ ಆದಂತ ಒಂದು ದೇಹ ಇದೆ, ನಂದೇ ಆದಂತ ಒಂದು ಟಾರ್ಗೆಟ್ ಇದೆ, ನಂದೇ ಆದಂತ ನಾನು ಜೀವನದಲ್ಲಿ ಏನೋ ಸಾಧನೆ ಮಾಡ್ಬೇಕಂತಿದ್ದೀನಿ. ಜೊತೆನಲ್ಲಿ ನಿಮ್ ಜೊತೆ ವರ್ಕ್ ಮಾಡಕ್ಕೆ ರೆಡಿ ಇದ್ದೀನಿ. ನಿಮ್ಮೂರಲ್ಲಿ ಏನೇ ಸಮಸ್ಯೆ ಇದ್ರೂ ಕೂಡ ಕ್ಷಿಪ್ರವಾಗಿ ಅದ್ರ ಬಗ್ಗೆ ಒಂದು ರಿಸರ್ಚ್ ಮಾಡಿ, ಒಂದು ವಿಡಿಯೋಗ್ರಫಿ ಮಾಡಿ, ಒಂದು ಎವಿಡೆನ್ಸ್ ಮಾಡಿ, ಅಲ್ಲೇನಾದ್ರೂ ಸಾರ್ವಜನಿಕ ವಿರೋಧ ಕೆಲಸಗಳು ನಡೀತಾ ಇದ್ದಾನೆ, ವಿಲ್ ವರ್ಕ್ ಟುಗೆದರ್, ನೋ ಪ್ರಾಬ್ಲಮ್. ಬಟ್ ಇಂಡಿವಿಜುವಲ್ ಕೇಸ್ಗಳಿಗೆ ನಾನು ಫೋನ್ ಮಾಡಿದಾಗ ಪ್ರತಿಯೊಬ್ಬರಿಗೂ ಹೇಳೋದು ಇಷ್ಟೇನೆ, ಇಂಡಿವಿಜುವಲ್ ಕೇಸ್ ಬಂದಾಗ ಐ ಚಾರ್ಜ್. ಐ ಡೋಂಟ್ ವರ್ಕ್ ಫ್ರೀ ಆಫ್ ಕಾಸ್ಟ್. ನಾನು ಕ್ಲಿಯರ್ ಆಗಿ ಹೇಳ್ತೀನಿ, ನಾನು ಯಾರಿಗೂ ಕೂಡ ಇಂಡಿವಿಜುವಲ್ ಆಗಿ ಫ್ರೀ ಆಗಿ ಕೆಲಸ, ಇಫ್ ದೇ ಆರ್ ಎಲಿಜಿಬಲ್, ಅವ್ರ ಕೈಲಿ ಹಣ ಕೊಡ್ಲಿಕ್ಕೆ ಆಗಿಲ್ಲ ಅಂತಂದ್ರೆ 1000 ಕೇಸನ್ನ ಉಚಿತವಾಗಿ ಕಳೆದ 20 ವರ್ಷದಲ್ಲಿ ಮಾಡಿದ್ದೀನಿ. ನಾನು ಸಂಸ್ಕಾರವಂತನೇ. ನನ್ಗೇನು ಬರೀ ದುಡ್ಡೇ ಇಂಪಾರ್ಟೆಂಟ್ ಅಂತಲ್ಲ, ಆದರೆ ಫ್ರೀಯಾಗಿ ಮಾಡಿದ್ರೆ ಅದಕ್ಕೆ ಬೆಲೆ ಇರಲ್ಲ. ನನ್ನನ್ನು ಫ್ರೀಯಾಗಿ ಬಳಸ್ಕೊಂತು. ನಾನೇ ಶೈಲಜಾ ಅಮರ್ನಾಥ್ ಅಂತ ಪುತ್ತೂರಿನ ಹೆಣ್ಮಗಳು ವಕೀಲರು, ಅವ್ರು ನೆನ್ನೆ ಎಮೋಷನಲ್ ಒಂದು ವಿಡಿಯೋ ಮಾಡಾಕಿದ್ರು. ಈ ಕಾಂಗ್ರೆಸ್ ಅಲ್ಲಿರೋ ಅಧ್ಯಕ್ಷರನ್ನ ಗಮನಿಸಿ. ಮೇಡಮ್ ಅವ್ರಿಗೆ ಒಂಥರ ಈ ಜಾತಿ ಅನ್ನೋದು ಹುಚ್ಚಾಟ ಅನ್ಸುತ್ತೆ. ಮೇಡಮ್ ಅವರು ಒಕ್ಕಲಿಗರು, DK ಶಿವಕುಮಾರ್ ಒಕ್ಕಲಿಗರು, ಜಾತಿಗೋಸ್ಕರ ಮೇಡಮ್ ವಿಡಿಯೋ ಮಾಡಾಕೋದು. ನನ್ಗೆ ಬೇಜಾರಾಯ್ತು. ಒಬ್ಬ ವಕೀಲ ಹೆಣ್ಮಗಳಾಗಿ ಏನೇನಕ್ಕೋ ವಿಡಿಯೋ ಮಾಡ್ತಾರೆ. ಶೈಲಜಾ ಅಮರ್ನಾಥ್ ಫ್ರಮ್ ಪುತ್ತೂರು, ನಮ್ಮ ಸ್ನೇಹಿತರು. ಬಟ್ ಆದ್ರೆ ಈ ಹತ್ಯಾಕಾಂಡದ ಬಗ್ಗೆ ಆ ಮೇಡಮ್ ಅವರು ಒಂದು ವಿಡಿಯೋ ಮಾಡಾಕಿಲ್ಲ. ಎಷ್ಟೋ ಜನರ ಮೇಲೆ ಗೌರವ ಇತ್ತು. ಡಾಕ್ಟರ್ CS ದ್ವಾರಕನಾಥ್ ಈಸ್ ಎ ಪಾರ್ಟ್ ಆಫ್ ಕಾಂಗ್ರೆಸ್. ಬೀದಿಗಳಿಗೆ ಬಂದ್ರು. ದ್ವಾರಕನಾಥ್ ಅವ್ರಿಗೆ ಏನ್ ಬೇಕಾಗಿದೆ ಇದು?
ಗೋಪಾಲ್ ಗೌಡರು 70+ ನಿವೃತ್ತ ಜಡ್ಜು, ಅವ್ರಿಗೆ ಏನ್ ಬೇಕಾಗಿದೆ, ಯಾವ ಪಾರ್ಟಿಯವ್ರು ಅವ್ರನ್ನ ಕರ್ಕೊಂಡೋಗಿ ರಾಜ್ಯಸಭಾ ಮೆಂಬರ್ ಮಾಡ್ತಾರೆ, ಅಂತವ್ರಿಗೆಲ್ಲ ಏನು ಮಾಡಲ್ಲ ಇವರು. ನೋಡಿ, ಸಿ ದಿಸ್ ಸೊಸೈಟಿ ರಿಕ್ವೈರ್ಸ್ ಪೀಪಲ್ ಲೈಕ್ CS ದ್ವಾರಕಾನಾಥ್, ಡಾಕ್ಟರ್ ಗೋಪಾಲ್ ಗೌಡ್ರು, ಅವ್ರನ್ನೆಲ್ಲ ರಾಜ್ಯಸಭಾ ಮೆಂಬರ್ ಮಾಡ್ಬೇಕ್ರಿ. ನಿಜವಾಗ್ಲೂ ಹೇಳ್ತೀನಿ, ದೇ ಆರ್ ಅಸೆಟ್ ಟು ದ ಸೊಸೈಟಿ. ನಾನು ಅವ್ರನ್ನ ಪ್ರಮೋಟ್ ಮಾಡ್ತಾ ಇಲ್ಲ, ದಿಸ್ ಇಸ್ ಮೈ ಇನ್ನರ್ ಫೀಲಿಂಗ್. ದ್ವಾರಕಾನಾಥ್ ಅವ್ರನ್ನ MLC ಮಾಡಬೇಕು, ಇದೇ ಕಾಂಗ್ರೆಸ್ ಅಲ್ಲಿ ವರ್ಕ್ ಮಾಡ್ತಾ ಇದಾರೆ, ಮಾಡಲ್ಲ. ಯಾರು ಬ್ರೀಫ್ ಕೇಸ್ ಕೊಡ್ತಾರೆ ಅವ್ರನ್ನ ಮಾಡ್ತಾರೆ. ಅದು ಎಲ್ಲಾ ಪಕ್ಷದಲ್ಲೂ ಇದೇ ಆಗ್ಬಿಟ್ಟಿದೆ. ಮತ್ತೆ ಸ್ಟೇಟ್ಸ್ಮೆನ್ಸ್, ಬುದ್ಧಿವಂತರು, ಮತ್ತೆ ಅಪ್ಪರ್ ಹೌಸ್ ಅಂತ ಏನಕ್ಕೆ ಕೇಳಬೇಕು, ರಾಜ್ಯಸಭಾ ಮೆಂಬರ್ ಅಂತ ಏನಕ್ಕೆ ಬೇಕು? ಬ್ರೀಫ್ ಕೇಸ್ ಕೊಟ್ಟವ್ರನ್ನ ರಾಜ್ಯಸಭಾ ಮೆಂಬರ್ ಮಾಡದ, ಬ್ರೀಫ್ ಕೇಸ್ ಕೊಟ್ಟವ್ರನ್ನ MLCಗಳು ಮಾಡದ? ಮತ್ತೆ ಸಮಾಜ ಎಲ್ಲಿ ಬದಲಾವಣೆ ಆಗುತ್ತೆ? ಸಮಾಜಕ್ಕೆ ಬುದ್ಧಿವಂತ ಶಕ್ತಿಗಳಿದೆ, ಇಂಟೆಲಿಜೆನ್ಸ್ ಬೇಕಾಗಿದೆ ಅಲ್ವಾ? 80s ವರ್ಗು ಪಾರ್ಲಿಮೆಂಟ್ ಹೋಗ್ತಾ ಇದ್ರು ಎಲ್ಲ ಬ್ಯಾರಿಸ್ಟರ್ಸು, ಲಾಯರ್ಸು, ಸ್ಟೇಟ್ಸ್ಮೆನ್. ಇವತ್ತು ನೋಡಿ ಕ್ರಿಮಿನಲ್ಸು, ರೇಪಿಸ್ಟ್ಗಳು ಪಾರ್ಲಿಮೆಂಟಿನ ರಾಜ್ಯಸಭೆಗೆ ಅಲ್ಲಿ ಹೋಗ್ತಾರೆ. ನಮ್ಮ ದೇಶದ ದೌರ್ಭಾಗ್ಯ ಅಲ್ವಾ? ಇದೇ ಸಿಸ್ಟಮ್ ಅನ್ನ ಬದಲಾವಣೆ ಮಾಡಬೇಕು ಅಂತ ನಾವೆಲ್ಲ ವರ್ಕ್ ಮಾಡ್ತಾ ಇರೋದು. ಮುಂದಿನ ಜನರೇಷನ್ಗೆ ಸ್ಪಿರಿಟ್ ಆಗಬೇಕು. ಸಾವಿರಾರು ಜನ ಯುವಕರು, ಹೆಣ್ಮಕ್ಳು ನನ್ನ ಮೆಸೆಂಜರ್ ಅಲ್ಲಿ ಮೆಸೇಜ್ ಬಿಟ್ಟಿದ್ದಾರೆ. ಲ್ಯಾಕ್ಸ್ ಆಫ್ ಮೆಸೇಜ್ ನಮ್ಮ ಕೈಲಿ ಓದಕ್ಕಾಗ್ತಾ ಇಲ್ಲ. ದಟ್ ಈಸ್ ಅ ಫೀಡ್ಬ್ಯಾಕ್ ವಾಟ್ ವಿ ಹ್ಯಾವ್ ಗಾಟ್ ಫ್ರಮ್ ದಿ ಸೊಸೈಟಿ. ಈ ಸಮಾಜದಿಂದ ನಮಗೆ ಸಿಕ್ಕಂತ ಎಲ್ಲ ಯುವಕರು, ಎಲ್ಲ ಮಿಡಲ್ ಏಜ್ ಓದ್ತಾ ಇರೋರು, ಕಾಲೇಜ್ ಗೋವರ್ಸು ಲಕ್ಷಾಂತರ ಮೆಸೇಜ್ ಹಾಕಿದ್ದಾರೆ. ನಮ್ಮ ಟೀಮ್ ಕೈಲಿ ಓದಕ್ಕಾಗ್ತಾ ಇಲ್ಲ. 5 ಮಾನಿಟರ್ ಹಾಕೊಂಡು ಓದ್ತಾ ಇದೀವಿ. ಏನಾದ್ರು ಇನ್ಫಾರ್ಮೇಶನ್ ಇದೆಯಾ, ಏನಾದ್ರು ಹತ್ಯಾಕಾಂಡದ ಬಗ್ಗೆ? ಬಿಕಾಸ್ ಎವ್ರಿ ಮೆಸೇಜ್ ಇಸ್ ಅನ್ ಅಸೆಟ್ ಫಾರ್ ಅಸ್. ನಮಗೆ ಪ್ರತಿಯೊಂದು ಮೆಸೇಜ್ ಕೂಡ ಅಸೆಟ್ ಇದ್ದಂಗೆ. ಒಂದು ಥಿಂಗ್, ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ನಾನು SITಗೆ ಒಂದು ಸಣ್ಣ ಹಿಂಟ್ ಕೊಡ್ತೀನಿ. ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಾ ಇರುವಂತ ಎಂಪ್ಲಾಯೀಸ್ ಏನಿದ್ದಾರೆ, ಅವರ ಮೊಬೈಲ್ ಅಲ್ಲಿ ನಿಮಗೆ ಬೇಕಾದಂತ ವಿಚಾರ ಇದೆ. ಇಷ್ಟು ಹೇಳಬಲ್ಲೆ. SIT ಟೀಮ್ಗೆ ಒಂದು ಹಿಂಟ್ ಕೊಡ್ತಾ ಇದ್ದೀನಿ. ನೀವು ಏನನ್ನ ಹುಡುಕ್ತಾ ಇದ್ದೀರಾ ಎವಿಡೆನ್ಸ್ ಅಂತ, ಭೀಮಾ ಏನನ್ನ ಬಂದಿದ್ದಾನೆ ಅದರ ಸಂಪೂರ್ಣ ವಿಡಿಯೋಗಳು ಅಲ್ಲಿರುವ ಎಂಪ್ಲಾಯೀಸ್ಗಳ ಮೊಬೈಲ್ ಅಲ್ಲಿ ಇದೆ. ನಮ್ಗೆ ಹೆಂಗ್ ಗೊತ್ತಾಯ್ತು? ಅದು ಗೌಪ್ಯ. ಸರ್ಕಾರ SIT ಯಾವ ಎವಿಡೆನ್ಸ್ ಅನ್ನ ಚಿಕ್ಕ ದಣಿ, ದೊಡ್ಡ ದಣಿ ಅವರ ಮಕ್ಕಳ ವಿರುದ್ಧ ಹುಡುಕ್ತಾ ಇದೆ, ಅದರ ಎವಿಡೆನ್ಸು, ವಿಡಿಯೋ ಮತ್ತೆ ಫೋಟೋಗ್ರಾಫಿ ವಿಡಿಯೋಸ್ ಇದೆ. 100 ವಿಡಿಯೋ ಇದೆ. ಮಾಡಿದ್ದಾರೆ, ಸ್ಪಾಟ್ ಅಲ್ಲಿ ಮಾಡಿದ್ದಾರೆ. ಬಟ್ಟೆ ಬಿಚ್ಚಾಕೊಂಡ್ರ ವಿಡಿಯೋ ಇದೆ ಎಂಪ್ಲಾಯೀಸ್ ಮೊಬೈಲ್ ಅಲ್ಲಿ. ಇನ್ನು ಇದಕ್ಕಿಂತ ಏನ್ ಹಿಂಟ್ ಕೊಡ್ಬೇಕು? SIT ಅಲ್ಲಿ ಕಾಲಿಡಕ್ ಮುಂಚೆ ನಾವು ಅವ್ರಿಗೆ ಎಲ್ಲಿ ಎವಿಡೆನ್ಸ್ ಸಿಗುತ್ತೆ ಅಂತಾನು ಕೊಡ್ತಾ ಇದ್ದೀವಿ. ದಟ್ ಈಸ್ ದ ಲೆವೆಲ್ ಆಫ್ ರಿಸರ್ಚ್ ನಮ್ಮ ಟೀಮು. ನಿಮಗೆ ಗೊತ್ತಾ, ಟೀಮ್ ಅಂದ್ರೆ ಹುಡುಗರಲ್ಲ ಕಣೋ. ಎ ಟೀಮ್ ಆಫ್ ಗರ್ಲ್ಸ್, ಎ ಟೀಮ್ ಆಫ್ ಲಾಯರ್ಸ್, ಹೆಣ್ಮಕ್ಳು ಕೆಲಸ ಮಾಡಿದ್ದು ಧರ್ಮಸ್ಥಳದಲ್ಲಿ. ಯಾಕಂತಂದ್ರೆ ಹೆಣ್ಮಕ್ಳು ಹೋದ್ರೆ ಯಾರಿಗೂ ಡೌಟೇ ಬರಲ್ಲ. ಟೀಮ್ ಅಂದ್ರೆ ನಮ್ಮ ಹುಡುಗರೇನಲ್ಲ, ಖಂಡಿತ ಹುಡುಗರನ್ನ ಕಳ್ಸಲ್ಲ. ಯಾಕೆ ಅಂತಂದ್ರೆ ಹುಡುಗರನ್ನ ನೋಡಿದ್ರೆ ಅವ್ರಿಗೆಲ್ಲ ಡೌಟ್ ಬರ್ತದೆ. ಹೆಣ್ಮಕ್ಳೇ ಕೆಲಸ ಮಾಡ್ರು, ಹೆಣ್ಮಕ್ಳೇ ಸ್ಟ್ರಾಂಗ್ ಗುರು. ಧರ್ಮಸ್ಥಳದ ವಿಷಯದಲ್ಲಿ ಹೆಣ್ಮಕ್ಳು ರಾಂಗ್ ಗುರು. ಕಳೆದ 15 ದಿವಸದಲ್ಲಿ ಅವರ್ ಫಿಮೇಲ್ಸ್, ಎಸ್ಪೆಷಲಿ ಮೋಸ್ಟ್ ಆಫ್ ದೆಮ್ ಆರ್ ಲಾಯರ್ಸ್, ವಾಲಂಟ್ರಿ ಆಗಿ ಧರ್ಮಸ್ಥಳಕ್ಕೆ ಹೋಗಿ ಕೆಲಸ ಮಾಡಿದ್ದಾರೆ. ಸಾಕಷ್ಟು ಎವಿಡೆನ್ಸ್ ಅನ್ನ, ಇನ್ಫಾರ್ಮೇಶನ್ ಎಕ್ಸ್ಟ್ರಾಕ್ಟ್ ಮಾಡಿದ್ದೀವಿ. ಮನ್ಸು ಮಾಡಿದ್ರೆ ಎಂಪ್ಲಾಯೀಸ್, ಧರ್ಮಸ್ಥಳದ ಎಂಪ್ಲಾಯೀಸ್ ಇದಾರಲ್ಲ, ದೇವಸ್ಥಾನದ ಎಂಪ್ಲಾಯೀಸ್ ಇದಾರಲ್ಲ, ಅವರ ಮೊಬೈಲ್ ಅಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂಗೆ 100 ಎವಿಡೆನ್ಸ್ ಇದೆ. ಇನ್ನು ಇದಕ್ಕಿಂತ ಏನ್ ಕೊಡ್ಲಪ್ಪ? ನೀವು ಕೇಳ್ಬೋದು ನಮ್ಗೆ ಹೆಂಗೆ ಗೊತ್ತಾಯ್ತು ಅಂತ. ದಟ್ ಈಸ್ ಅವರ್ ಕೆಪಾಸಿಟಿ, ಅದು ನಮ್ ಕೆಪಾಸಿಟಿ. ನೀವು ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ. ನೀವು ಅದನ್ನ ಡೆಸ್ಟ್ರಾಯ್ ಮಾಡಿದ್ರು ಕೂಡ ಕಾಪಿ ಅಂತೂ ಇದೆ. ವೆನ್ ದ ಟೈಮ್ ಕಮ್ಸ್ ವಿಲ್ ಸಬ್ಮಿಟ್ ಇಟ್ ಟು ದ ಕಾಂಪಿಟೇಟಿವ್ ಇನ್ವೆಸ್ಟಿಗೇಷನ್ ಅಥಾರಿಟಿ. ನೀವೇನೂ ಮಾಡಬೇಕಾಗಿಲ್ಲ. ನಿಮ್ಗೆ ಎವಿಡೆನ್ಸ್ ಬೇಕಾ SITಗೆ? ಆ ಎಂಪ್ಲಾಯೀಸ್ ಇದ್ರಲ್ಲ, ಆ ಧರ್ಮಸ್ಥಳದ ಎಂಪ್ಲಾಯೀಸ್ ಇದ್ರಲ್ಲ, ಅಷ್ಟೂ ಎಂಪ್ಲಾಯೀಸ್ಗಳಿಗೆ ನೋಟಿಸ್ ಕೊಟ್ಟು ಆ ಮೊಬೈಲ್ಗಳಲ್ಲಿ ಈ ಘಟನೆಗೆ ಸಂಬಂಧಪಟ್ಟಂತ ವಿಡಿಯೋಗಳು ಬೇಕು ಅಂತ ಒಂದು ನೋಟಿಸ್ ಕೊಡಿ. ನಿಮ್ಗೆ 100 ವಿಡಿಯೋ, 100 ಎವಿಡೆನ್ಸ್ ಅವ್ರ ಮೊಬೈಲ್ ಅಲ್ಲಿ ಇದೆ. ವಿ ಹ್ಯಾವ್ ಗಿವನ್ ದ ಲೀಡ್. ಬಳಸ್ಕೊಳ್ಳೋದು ಬಿಡೋದು ನಿಮಗೆ ಬಿಟ್ಟಿದ್ದು. ಹಂಗಂತ ಡೆಸ್ಟ್ರಾಯ್ ಮಾಡಕ್ ಹೋದ್ರೆ ಅದರ ಕಾಪಿ ಎಲ್ಲೋ ಒಂದ್ ಕಡೆ ಇದೆ. ಯಾವ ಮಟ್ಟಕ್ಕೆ ಚಟ್ಟ ಕಟ್ಟಿದೀವಿ ಅಂತಂದ್ರೆ ಮಿಸ್ಕಕ್ ಆಗ್ಬಾರ್ದು ಈ ಕೇಸಲ್ಲಿ. ಧರ್ಮಸ್ಥಳದ ಎಂಪ್ಲಾಯೀಸ್ ಮೊಬೈಲ್ ಅಲ್ಲಿ 100 ಎವಿಡೆನ್ಸ್ ರೂಪದಲ್ಲಿ ವಿಡಿಯೋಸ್ ಇದೆ. SIT ಅದನ್ನ ಬಳಸ್ಕೊಬೇಕು.
ಯಾಕಂದ್ರೆ ನಿಮ್ಗೆ ಕೆಲಸ ಕಡಿಮೆ ಆಗ್ಲಿ, ಈ ಕೇಸು ಜಲ್ದಿ ಇನ್ವೆಸ್ಟಿಗೇಷನ್ ಆಗಿ ಚಾರ್ಜ್ ಶೀಟ್ ಆಗ್ಬೇಕು ಅಂತಂದ್ರೆ ನಿಮಗೆ ಸಮಯಕ್ಕೆ ತಕ್ಕಂಗೆ ಲೀಡ್ ಕೊಡ್ತಾ ಹೋಗ್ತೀವಿ. ನಿಮಗೆ ಕಾಪಿ ಬೇಕಂದ್ರೂ ಕೂಡ ನಾವು ಪೋಸ್ಟ್ ಮಾಡ್ತೀವಿ. ಇನ್ನು ಇದಕ್ಕಿಂತ ಏನಪ್ಪಾ ಬೇಕು? SIT ಹೋಗಕ್ ಮುಂಚೆ ಒಂದು ದೊಡ್ಡ ತನಿಖೆನೇ ನಡೆದಿದೆ. ವಿತೌಟ್ ಡಿಸ್ಟರ್ಬಿಂಗ್ ದ ಎವಿಡೆನ್ಸಸ್ ಅಂಡ್ ದ ಸರ್ಕಮ್ಸ್ಟೆನ್ಷಿಯಲ್ ಫ್ಯಾಕ್ಟ್ಸ್, ದೇರ್ ವಾಸ್ ಅನ್ ಇನ್ವೆಸ್ಟಿಗೇಷನ್ ಡನ್. ನಾವು ಮಾಡಿದಂತೂ ಅಲ್ಲ, ಅಂತಾರಾಷ್ಟ್ರೀಯ ಮಾಧ್ಯಮವೊಂದು ಬೀಡು ಬಿಟ್ಟು ಇದಕ್ಕೆ ಸಂಬಂಧಪಟ್ಟಂತ ಸಾಕಷ್ಟು ಎವಿಡೆನ್ಸ್ಗಳನ್ನ ಕಲೆ ಹಾಕಿದೆ. SIT ಪೊಲೀಸರು ಏನಾದರೂ ದಣಿಗಳಿಗೆ ಸರ್ಕಾರದ ಒತ್ತಡಕ್ಕೆ ಏನಾದರೂ ಮಾಡಿದ್ರೆ ಈ ಎವಿಡೆನ್ಸ್ ಇಟ್ ವಿಲ್ ಬಿ ಇನ್ ಪಬ್ಲಿಕ್ ಡೊಮೈನ್ ಅಂಡ್ ಯು ವಿಲ್ ಬಿ ಡೆಸ್ಟ್ರಾಯ್ಡ್. ನಿಮ್ ಯೂನಿಫಾರ್ಮ್ ಬಿಚ್ಚೋಗುತ್ತೆ. ಧರ್ಮಸ್ಥಳದ ಎಂಪ್ಲಾಯಿಗಳ ಮೊಬೈಲಲ್ಲಿ, ನೌಕರರ ಮೊಬೈಲಲ್ಲಿ ನಿಮಗೆ ಬೇಕಾದಂತ ಈ ಹತ್ಯಾಕಾಂಡಕ್ಕೆ ಬೇಕಾದಂತ ವಿಡಿಯೋಗಳು, ವಾಯ್ಸ್ ರೆಕಾರ್ಡು, ಫೋಟೋಗಳು ಉಂಟು. ಡೋಂಟ್ ವರಿ. ಆಮೇಲೆ ದಣಿಗಳೇನಾದ್ರು ಆ ಮೊಬೈಲ್ಗಳೇ ಎಲ್ಲಾ ಮೊಬೈಲ್ ಎತ್ಕೊಂಡ್ಬಂದು ಡೆಪಾಸಿಟ್ ಮಾಡಿ ಅಂತಂದ್ರೆ ಅದರ ಒಂದಷ್ಟು ಮಾಹಿತಿಗಳು ಆಲ್ರೆಡಿ ಇಟ್ ಹ್ಯಾಸ್ ಬಿನ್ ಸೆಕ್ಯೂರ್ಡ್. SIT ಹೋಗಕ್ ಮುಂಚೆ ಅಲ್ಲಿ ಎವಿಡೆನ್ಸ್ ಸೆಕ್ಯೂರ್ ಆಗಿದೆ. ಅಕಸ್ಮಾತ್ SITಗೆ ಸೆಕ್ಯೂರ್ ಮಾಡಕ್ಕಾಗಿಲ್ಲ ಅಂತಂದ್ರೆ ನಿಮ್ ಇನ್ಕೇಪಬಿಲಿಟಿ ದಟ್ ವಿಲ್ ಕಮ್ ಇನ್ ಪಬ್ಲಿಕ್ ಡೊಮೈನ್. ಹಾಗಾಗಿ ದಯಮಾಡಿ ನ್ಯಾಯಯುತವಾಗಿ ಕೆಲಸ ಮಾಡಿ. SIT ಚೇತನ್, ಅನುಚೇತನ್, ನಿಮ್ ತಂದೆ ನಾರಾಯಣ್ ಗೌಡ್ರು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಆಗಿದ್ರು. ಇಲ್ಲೇ ಡಾಲರ್ಸ್ ಕನಿನಲ್ಲಿ ಮನೆ ಇದೆ. ಕೋಲಾರ ಕಡೆಯವ್ರು ಅನ್ಕೊಂತೀನಿ. ಒಕ್ಕಲಿಗರ ಫ್ಯಾಮಿಲಿ. ಅನುಚೇತ್, ನೀವು ಬೆಂಗಳೂರಿನ ಜಾಯಿಂಟ್ ಕಮಿಷನರ್ ಫಾರ್ ಟ್ರಾಫಿಕ್ ಆಗಿದ್ರೆ ರೀಸೆಂಟ್ ಆಗಿ ಐ ಥಿಂಕ್ ಪೋಸ್ಟಿಂಗ್ ಆಗಿದೆ ನಿಮ್ಗೆ. ಜನರ ನಂಬಿಕೆನ ದಯಮಾಡಿ ಉಳಿಸ್ಕೊಳ್ಳಿ. IPS ಅಧಿಕಾರಿಗಳು ಮೊಹಂತಿ ಅವರಿಗೆ ತಮ್ಮದೇ ಆದ ಒಂದು ರೆಪ್ಯುಟೇಷನ್ ಇದೆ. ಅಂಡ್ ಮೈ ಡಿಯರ್ ಮೊಹಂತಿ ಅವರೇ, ದಯಮಾಡಿ ಈ ತನಿಖೆಯನ್ನ ಚುರುಕುಗೊಳಿಸಬೇಕು. ಬೇಕಾದಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ಅವರ್ ಟೀಮ್ ವಿಲ್ ಬಿ ಮಾನಿಟರಿಂಗ್ SIT ಅನ್ನು ನಾವು ಮಾನಿಟರ್ ಮಾಡ್ತಾ ಇರ್ತೀವಿ. ವೆದರ್ ಯು ವಾಂಟ್ ಆರ್ ನಾಟ್ ಡಿಫಾಲ್ಟ್ ನಾವು ಮಾನಿಟರ್ ಮಾಡ್ತೀವಿ. ನೀವು ಅದು ಮಾಡಬೇಡಿ ಅಂತಲೂ ಹೇಳಲಿಕ್ಕಾಗಲ್ಲ. ವಿ ವಿಲ್ ಮಾನಿಟರ್ ಇಟ್, ಅವರ್ ಟೀಮ್ ವಿಲ್ ಮಾನಿಟರ್ ಇಟ್. ಓಕೆ. ಫಿಸಿಕಲಿಗೂ ಕೂಡ ಅಲ್ಲಿ ಆಲ್ರೆಡಿ ಒಂದು ಅಂತಾರಾಷ್ಟ್ರೀಯ ಮಾಧ್ಯಮಗಳು 2-3 ಮಾಧ್ಯಮಗಳು ಅಲ್ಲಿ ಆಲ್ರೆಡಿ ಬಿಟ್ಟಿದೆ. ನಮ್ಮ ಟೀಮು, ಹೆಣ್ಮಕ್ಳ ಟೀಮು ಕೂಡ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಸಾಕಷ್ಟು ಡಾಟಾನ ಕಲೆಕ್ಟ್ ಮಾಡಿದೀವಿ. ಇದೆಲ್ಲ ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಮಾಡಿದೆ. ಯಾಕಂದ್ರೆ ನಮಗೊಂದು ಭಯ ಇತ್ತು, ಎಲ್ಲಾದ್ರೂ ಈ ಎವಿಡೆನ್ಸ್ಗಳನ್ನ ಡೆಸ್ಟ್ರಾಯ್ ಮಾಡ್ಬಿಡ್ತಾರಾ ಅಂತ ಒಂದು ಭಯ ನಮ್ಮಲ್ಲಿ ಕಾಡ್ತಾ ಇತ್ತು. ಆಮೇಲೆ ಈ ಕೇಸಲ್ಲಿ ಏನಾದ್ರೂ ನ್ಯಾಯ ಆಗಿಲ್ಲ ಅಂತಂದ್ರೆ ಜನ ಬೆಚ್ಚ ಬಿದ್ದು ಬಿಡ್ತಾರೆ. ಆಮೇಲೆ ನಾವು ಮಾಡಿದ್ದು ಮಣ್ಣಾಗಬಾರ್ದು. ಹಾಗಾಗಿನೇ ಆಲ್ರೆಡಿ ಒಂದಷ್ಟು ಎವಿಡೆನ್ಸ್ಗಳನ್ನ ಕಲೆ ಹಾಕಿದೀವಿ. ಅನಾನಮಸ್ ಲೆಟರ್ ಅಲ್ಲಿ ನಿಮ್ಗೆ ಏನಾದ್ರೂ ಎವಿಡೆನ್ಸ್ಗಳು CD ರೂಪದಲ್ಲಿ ತಮ್ ಡ್ರೈವ್ ಅಲ್ಲಿ ಬಂತು ಅಂತಂದ್ರೆ ಪಾಸಿಬಲಿ ಅದು ಸಾರ್ವಜನಿಕ ಹಿತಾಸಕ್ತಿಯಲ್ಲಿ ಕೆಲಸ ಮಾಡಿರೋರು ನಿಮಗೆ ಕೊಡ್ತಾರೋ ಅಂತ ಒಂದು ಕೊಡುಗೆ SIT ಅವರೇ. ದಯಮಾಡಿ ಅದನ್ನ ಸ್ವೀಕಾರ ಮಾಡಿ ಸಂಬಂಧಪಟ್ಟವ್ರ ಹತ್ರ ಅಂಡ್ ಡೂ ಇಟ್ ಲೀಗಲ್ ಆಗೇ ಮಾಡಿ. ಯಾಕಂತಂದ್ರೆ ನಾವು SITಗೆ ಒಂದೇ ಒಂದು ಹಿಂಟ್ ಕೊಡ್ತಾ ಇರೋದು, ಅಟ್ ಎನಿ ಕಾಸ್ಟ್ ಸಾಧ್ಯವಾಯ್ತು ಅಂದ್ರೆ ಇನ್ವಾಲ್ವ್ CBI ಅಂಡ್ ಇಡಿನ ಇನ್ವಾಲ್ವ್ಮೆಂಟ್ ಮಾಡ್ಕೊಳ್ಳಿ. ಯಾಕೆಂದ್ರೆ ಧರ್ಮಸ್ಥಳದಲ್ಲಿ ಹರಿತಾ ಇರುವಂತ ಈ ದುಡ್ಡು ಇದೆಯಲ್ಲ, ಈ ದುಡ್ಡಿಗೆ ಅವರ ಅಕೌಂಟ್ಸ್ಗಳು ಫ್ರೀಸ್ ಆಗ್ಬೇಕು. ಯಾಕಂದ್ರೆ ದೇ ಆರ್ ಗೋನ್ ಟು ಟ್ಯಾಂಪರ್ ದ ಎವಿಡೆನ್ಸ್ಗಳನ್ನ ಟ್ಯಾಂಪರ್ ಮಾಡುವಂತ ಎಲ್ಲಾ ಸಾಧ್ಯತೆಗಳಿದೆ. ಅವ್ರ ಹತ್ರ ಇರುವಂತ ಸಾವಿರಾರು ಕೋಟಿ, ಲಕ್ಷಾಂತರ ಕೋಟಿ ಹಣವನ್ನ ಬಳಸಿ ಇನ್ಫ್ಲೂಯೆನ್ಸ್ ಮಾಡುವಂತ ಸಾಧ್ಯತೆ ಇದೆ. ಸೊ ಐ ರಿಕ್ವೆಸ್ಟ್, ವಿ ಹ್ಯಾವ್ ಆಲ್ರೆಡಿ ರಿಟರ್ನ್ ಟು CBI ಅಂಡ್ ಇಡಿ ಮತ್ತೆ CBIಗೆ ಇನ್ವಾಲ್ವ್ಮೆಂಟ್ ಆಗಿ ಈ ಕೇಸಲ್ಲಿ ಒಂದು ಪ್ರೈಮಾ ಫೇಶಿಯಾ ಏನಾದ್ರೂ ಎವಿಡೆನ್ಸ್ ಸಿಕ್ಕರೂ ಸಹ ಅವರ ಅಕೌಂಟ್ಸ್ ಫ್ರೀಸ್ ಆಗುತ್ತೆ. ಬೇಕಾದಂತ ಮಾಹಿತಿಯನ್ನ SIT ಬೇಕಾದ್ರೆ ಹೇಳಿ, ಅದು ನಿಮ್ಗೆ ತಲುಪುತ್ತೆ. ವಿ ವಿಲ್ ಹೆಲ್ಪ್ ಯು. ಓಕೆ. ಸಾಕಷ್ಟು ಜನ ಕೆಲಸ ಮಾಡಿದ್ದಾರೆ ಪಾಪ. ಓಕೆ. ಟೆಕ್ನಿಕಲಿ, ರಿಸರ್ಚ್ಫಿಕಲಿ ಲಾಟ್ ಆಫ್ ಟೀಮ್ಸ್ ಹ್ಯಾವ್ ವರ್ಕ್. ಅಂತಾರಾಷ್ಟ್ರೀಯ ಮಾಧ್ಯಮಗಳು, 2 ಮಾಧ್ಯಮಗಳು, ಭಾರತದ ಬೆಂಗಳೂರು ಮಾಧ್ಯಮಗಳಿಗೆ ಅಥವಾ ಕರ್ನಾಟಕದ ಮಾಧ್ಯಮಗಳಿಗೆ ಬೇಕೋ ಬೇಡ, ನೀವೇನಿದ್ರು ಹೆಡ್ಲೈನ್ಸ್ ಮಾಡಕ್ ಸರಿ ಇರ್ಲಿ, ಅಟ್ಲೀಸ್ಟ್ ಹೆಡ್ಲೈನ್ಸ್ ಆದ್ರೂ ಮಾಡಲ್ಲ, ನಮ್ಗೆ ಖುಷಿ ಇದೆ. ವಿ ಆರ್ ಪ್ರೌಡ್ ಆಫ್ ಯು ಗೈಸ್ ದಟ್ ದಟ್ ಅಟ್ಲೀಸ್ಟ್ ನಾನೇ ಹೆಡ್ಲೈನ್ಸ್ ಮಾಡಿದ್ರಿ. ಬಟ್ ಆದ್ರೆ ಈ ಕೇಸಲ್ಲಿ ಸಾಕಷ್ಟು ಡೇಟಾ ಧರ್ಮಸ್ಥಳದ ಎಂಪ್ಲಾಯೀಸಿನ ಮೊಬೈಲ್ಸ್ ಅಲ್ಲಿ ಇದೆ. ನೋಡಿ, ಈ ವಿಚಾರ ದಣಿಗಳು ನೋಡ್ತಾ ಇರ್ತಾರೆ. ದಣಿಗಳು ಹಿಂಸೆ ಕೊಟ್ಟು ಆ ಮೊಬೈಲ್ಗಳನ್ನ ಕಿತ್ಕೊಳಕ್ಕೆ ಮುಂಚೆ SIT ಅವರು ಒಂದು ಆದೇಶ ಮಾಡಿ, ಧರ್ಮಸ್ಥಳದ ಯಾವುದೇ ಎಂಪ್ಲಾಯಿ ಆ ಜಾಗ ಬಿಟ್ಟು ಹೋಗಬಾರ್ದು. ಒಂದು. ಎರಡನೇದಾಗಿ ಆ ಮೊಬೈಲ್ಗಳನ್ನ ಯಾರ ಕೈಗೂ ಕೊಡಬಾರ್ದು. 2ನೇ ಆದೇಶ. 3ನೇದಾಗಿ ಒಂದು ಜನರಲ್ ಆದೇಶ ಮಾಡಿ SIT, ನಾವು ಕರೆದಾಗ ಬಂದು ಆ ಮೊಬೈಲ್ಗಳನ್ನ ಡ್ಯಾಮೇಜ್ ಮಾಡಿದಿರಾ, ಅಲ್ಲಿರೋ ಡಾಟಾನ ಡೆಸ್ಟ್ರಾಯ್ ಮಾಡಿದಿರಾ, ಬಂದು ಅದೇನೋ ನಮ್ ಜೊತೆ ಡೆಪಾಸಿಟ್ ನಮ್ ಜೊತೆ ಕೂತು ಅದನ್ನ ಅದ್ರಲ್ಲಿ ಏನಾದ್ರೂ ಈ ಕೇಸ್ಗೆ ಸಂಬಂಧಪಟ್ಟಂತ ಎವಿಡೆನ್ಸ್ ಇದ್ರೆ ನಮ್ಗೆ ಡೆಪಾಸಿಟ್ ಮಾಡಬೇಕು ಅಂತ ಒಂದು ಅಫಿಷಿಯಲ್ ಆರ್ಡರ್ ಮಾಡಿ SIT.
100% ಯಾರು ಕೂಡ ಮಿಸ್ಕಕ್ಕಾಗಲ್ಲ. ಬಟ್ ದಣಿಗಳು ವಿಡಿಯೋ ನೋಡ್ತಾರೆ. ದಣಿಗಳೇನೋ ಮಾಡಿದ್ರೆ ಬ್ಯಾಕಪ್ ಅಂತೂ ಇದ್ದೇ ಇದೆ. ಆಲ್ರೆಡಿ SITಗಿನ ಮುಂಚೆನೇ ಒಂದಷ್ಟು ಬ್ಯಾಕಪ್ಗಳಾಗಿದೆ. ತೊಂದರೆ ಏನಿಲ್ಲ, ದಣಿಗಳು ಆಕ್ಟಿವೇಟ್ ಆಗ್ತಾರೆ, ನಂಗೆ ಚೆನ್ನಾಗಿ ಗೊತ್ತಿದೆ. ಬಟ್ ದಣಿಗಳು ಚಾಪೆ ಕೆಳಗಡೆ ನುಗ್ಗಿದ್ರೆ, ರಂಗೋಲಿ ಕೆಳಗಡೆ ಆಲ್ರೆಡಿ ಯಾರೋ ನುಗ್ಗಿ ಕೆಲಸನೂ ಮಾಡಿದ್ದಾಗೋಯ್ತು. ವಿತೌಟ್ ಟಚಿಂಗ್ ದೆಮ್, ಆ ಡೇಟಾ ವಿತೌಟ್ ಟಚಿಂಗ್ ಎನಿ ಮೊಬೈಲ್, ಯಾರದೇ ಮೊಬೈಲ್ನ ಟಚ್ ಮಾಡದೆ ಡೇಟಾಗಳನ್ನ ಸಂಬಂಧಪಟ್ಟಂತವರು ಹುಡುಕಿದ್ದಾರೆ. ಅಲ್ಲಿರುವಂತ ಎಂಟೈರ್ ಎಂಪ್ಲಾಯೀಸು ಯಾರು ಕೂಡ ಕೆಲಸ ಬಿಟ್ಟು ಓಡೋಗ್ಬಾರ್ದು, ಒಂದು ಆದೇಶ ಮಾಡಿ. ಧರ್ಮಸ್ಥಳದ ಎಂಪ್ಲಾಯೀಸು ಯಾರು ಕೂಡ ಕೆಲಸ ಬಿಟ್ಟು ಹೋಗ್ಬಾರ್ದು, ರಜೆ ಆಗ್ಬಾರ್ದು, ಎಲ್ಲಿ ಹೋಗ್ಬಾರ್ದು. ಅವ್ರು ಅಲ್ಲೇ ಇರಬೇಕು. ಅವ್ರ ಮೊಬೈಲನ್ನ ಯಾರ ಕೈಗೂ ಕೊಡಬಾರ್ದು. ಒಂದು ಜನರಲ್ ಆದೇಶ ಮಾಡಿ. ನಿಮ್ಗೆ ಯಾರ್ಯಾರ ಮೊಬೈಲಲ್ಲಿ ಏನಿದೆ ಅಂತ ಬೇಕಾದ್ರೆ ನಿಮ್ಗೆ SIT ಅವ್ರಿಗೆ ಮಾಹಿತಿ ಕೂಡ ಬರ್ತದೆ. ಯಾರ್ಯಾರ ಮೊಬೈಲಲ್ಲಿ SITಗೆ ಬೇಕಾದಂತ ಎವಿಡೆನ್ಸ್ಗಳಿದೆ, ಬೇಕಾದ್ರೆ ಅವರ ಹೆಸರುಗಳು, ಎಂಪ್ಲಾಯ್ಮೆಂಟ್ ಎಲ್ಲ ಡೀಟೇಲ್ಸು ನಿಮ್ಗೆ ಸಿಗುತ್ತೆ. ಅವರೇ ಕಳಿಸ್ತಾರೆ. ನೀವು ಏನು ಯೋಚನೆ ಮಾಡಬೇಡಿ. ನಾನು ಯಾಕೆ ಇಷ್ಟೆಲ್ಲ ಹೇಳ್ತಾ ಇದ್ದೀನಿ ಅಂತಂದ್ರೆ, ಬರೀ SIT ಮಾಡಿ ಚಪ್ಪಾಳೆ ಹೊಡೆದ್ರೆ ಸಾಲದು. ನಾವು ಖುಷಿ ಪಡ್ಕೊಳಕ್ಕೆ ಇಷ್ಟ ಇಲ್ಲ. ನಾನು ಹೇಳೋದಲ್ಲ, ಮೊಹಂತಿ ಅನುಚೇತ್ IPS ಮೊಹಂತಿ ಅವರು, ಅಲ್ಲಿ ಸಂಬಂಧಪಟ್ಟಂತ IPS ಅವರು ದಣಿಗೆ ಕೋಳ ಹಾಕ್ಬೇಕು, ರೇಪ್ ಮಾಡಿದವ್ರಿಗೆ ಕೋಳ ಹಾಕ್ಬೇಕು, ಅವ್ರ ಮಕ್ಕಳು ರೇಪ್ ಮಾಡಿ ಗ್ಯಾಂಗ್ ರೇಪ್ ಮಾಡ್ತಾರಲ್ಲ ಅವ್ರಿಗೆ ಕೋಳ ಹಾಕ್ಬೇಕು, ಮುಚ್ಚ ಹಾಕ್ದಂಥವ್ರಿಗೆ ಕೋಳ ಹಾಕ್ಬೇಕು. ಆಮೇಲೆ ಸಾಕಷ್ಟು ಜನ SITಗೆ ಎಂಪ್ಲಾಯೀಸು ನಿಮಗೆ ಪ್ರಾಸಿಕ್ಯೂಷನ್ ವಿಟ್ನೆಸ್ ಆಗ್ಲಿಕ್ಕೆ ರೆಡಿ ಇದ್ದಾರೆ. ಒಂದೇ ಒಂದು SIT ಮಾಡಬೇಕಾಗಿರೋದು, ಅವರೆಲ್ಲ ಭಯ ಬಿದ್ದಿದ್ದಾರೆ. ಸರ್, ನಾವೇನಾದ್ರೂ ಹೇಳಕ್ ಹೋದ್ರೆ ನಮ್ಮನ್ನು ಹೊರಡೆ ಹಾಕ್ಬಿಡ್ತಾರೆ ಪೊಲೀಸರು. ಒಂದು ಆದೇಶ ಮಾಡಿ, ಈ ಕೇಸ್ಗೆ ಸಂಬಂಧಪಟ್ಟಂತ ಯಾರೇ ಎವಿಡೆನ್ಸ್ ಕೊಡ್ಬೇಕಾಗಿರ್ಲಿ ಅವ್ರಿಗೆ ಪ್ರೊಟೆಕ್ಷನ್ ಕೊಡ್ತೀವಿ, ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಂತೀವಿ, ಅವ್ರಿಗೆ ಬಹುಮಾನ ಕೊಡ್ತೀವಿ ಅಂತ ಒಂದು ಅನೌನ್ಸ್ ಮಾಡಿ. ಅವ್ರ ಹತ್ರ ಎಲ್ಲರ ಹತ್ರ ಎವಿಡೆನ್ಸ್ ಇದೆ. ನೀವೇನ್ ಅನ್ಕೊಂಡಿದ್ದೀರಾ SIT ಎವಿಡೆನ್ಸ್ ಇಲ್ಲ ಅಂತನಾ? 100 ವಿಡಿಯೋಸ್ ಇದೆ. ರೇಪ್ದು, ಕಿಡ್ನಾಪ್ದು, ಕೊಲೆ ಮಾಡಿರೋದು, ಮಾಡ್ತಾ ಇರೋದು 100 ವಿಡಿಯೋ ಇದೆ. ಬಟ್ ಅವರೆಲ್ಲ ನಿಮಗೆ SITಗೆ ಬಂದು ಡೆಪಾಸಿಟ್ ಮಾಡಬೇಕು ಅಂತಂದ್ರೆ, ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ನೀವೇ SIT ಅವ್ರ ಗೈಡ್ಲೈನ್ಸ್ ಮಾಡಬೇಕು. ಆಮೇಲೆ ಅವ್ರಿಗೆ ಪ್ರೊಟೆಕ್ಷನ್ ಕೊಟ್ಟು ಅವ್ರ ಐಡೆಂಟಿಟಿನ ರಿವೀಲ್ ಮಾಡಿದಿರಾ ಸೀಕ್ರೆಟ್ ಆಗಿರ್ತೀವಿ, ಅವ್ರಿಗೆ ಬೇಕಾದಂತ ಸವಲತ್ತುಗಳನ್ನ ಕೊಡ್ತೀವಿ ಅಂತ ನೀವೇನಾದರೂ ಅನೌನ್ಸ್ ಮಾಡಿದ್ರೆ ನಿಮ್ಮ ಹತ್ರ 100 ವಿಡಿಯೋ ಬಂದ್ಬೀಳುತ್ತೆ. ಎವಿಡೆನ್ಸ್ಗೆ ಕೋಡ 1 ನಿಮಿಷದಲ್ಲಿ ಹಾಕ್ಬೋದು, ಬೇಡಿ 5 ನಿಮಿಷದಲ್ಲಿ ಹಾಕ್ಬೋದು. ಅಂಡ್ ದಿಸ್ ಇಸ್ ದ ಲೆವೆಲ್ ಆಫ್ ವರ್ಕಿಂಗ್. ಯಾರ್ಯಾರ ಮೊಬೈಲಲ್ಲಿ ಇದೆ ನಿಮ್ಗೆ ಲೆಟರ್ ಬರುತ್ತೆ. SIT ಒಂದು ಅಡ್ರೆಸ್ ಅನ್ನ ನಮೂದಿಸಿದ್ರೆ ಒಂದು ವಾಟ್ಸ್ಆಪ್ ನಂಬರ್ ಅನ್ನ, ಸಾರ್ವಜನಿಕರ ಇನ್ಫಾರ್ಮೇಶನ್ಗೋಸ್ಕರ ಒಂದು ಅಫಿಷಿಯಲ್ ನಂಬರ್ ಅನ್ನ SIT ಅನೌನ್ಸ್ ಮಾಡಬೇಕಾಗತ್ತೆ. ಅದೇ SIT ಅದೇ ನಂಬರ್ಗೆ ಮಿಸ್ಸಿಂಗ್ ಪೀಪಲ್ಗೆ ನೀವು ಒಂದು ನೋಟಿಸ್ ಅನ್ನ ಹಾಕಬೇಕು, ಮತ್ತೆ ಅನೌನ್ಸ್ಮೆಂಟ್ ಅನ್ನ ನೀವು ನೋಟಿಸ್ ಹಾಕಿ ನಾವು ಅನೌನ್ಸ್ ಮಾಡ್ತೀವಿ. ಅಫಿಷಿಯಲ್ ಆಗಿ SIT ಮಿಸ್ಸಿಂಗ್ ಪೀಪಲ್ಗೆ ಒಂದು ಅಫಿಷಿಯಲ್ ವಾಟ್ಸ್ಆಪ್ ನಂಬರ್, ಗೌರ್ಮೆಂಟ್ ನಂಬರ್ ಅನ್ನ ನೀವು ಅನೌನ್ಸ್ ಮಾಡಿದ್ರೆ, ಆಮೇಲೆ ಅದೇ ಮಿಸ್ಸಿಂಗ್ ನಂಬರ್ಗೆ ನಿಮ್ಗೆ ಕಂಪ್ಲೇಂಟ್ ಕೊಡ್ಲಿಕ್ಕೆ ಅಥವಾ ಮಾಹಿತಿ ಕೊಡ್ಲಿಕ್ಕೆ ರೆಡಿ ಇದ್ದಾರೆ. ಅದೇ ಮೊಬೈಲ್ ನಂಬರ್ಗೆ ನಿಮ್ಗೆ ಎವಿಡೆನ್ಸ್ ಕೂಡ ಬರುತ್ತೆ. ಯು ವಿಲ್ ಗೆಟ್ ಎವಿಡೆನ್ಸ್. ಯಾವ ಎವಿಡೆನ್ಸು? ಕೊಲೆ ಆಗಿರೋ ಎವಿಡೆನ್ಸು, ಅತ್ಯಾಚಾರ ಆಗಿರೋ ಎವಿಡೆನ್ಸು. ಬಟ್ ಒಂದಷ್ಟು ಅಫಿಷಿಯಲಿ ನೀವು ಒಂದು ಆದೇಶವನ್ನ ಮಾಡಬೇಕಾಗತ್ತೆ ರಾಜ್ಯ ಸರ್ಕಾರ ಅಂಡರ್ SIT ಸ್ಟೇಟಿಂಗ್ ದಟ್ ಯಾರೇ ಎವಿಡೆನ್ಸ್ ಕೊಟ್ಟರು, ಯಾರೇ ಮೊಬೈಲ್ ಅಲ್ಲಿ ಇರುವಂತ ವಿಡಿಯೋ ಮತ್ತೆ ಫೋಟೋಗ್ರಾಫಿ ಕೊಟ್ಟರು ಅವ್ರಿಗೆ ತೊಂದರೆ ಕೊಡಲ್ಲ, ಅವರನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ಕೊಂತೀವಿ, ಅವರ ಹೆಸರನ್ನ ಎಲ್ಲೂ ಕೂಡ ಬಾಯಿ ಬಿಡಲ್ಲ, ಮತ್ತೆ ಅವರ ವಿಚಾರವನ್ನ ಗೌಪ್ಯವಾಗಿಡ್ತೀವಿ. ಆಮೇಲೆ ಮಾಹಿತಿ ಕೊಡ್ಲಿಕ್ಕೆ ಬರುವಂತ ಎವಿಡೆನ್ಸ್ಗಳನ್ನ ಓಪನ್ ಆಗಿ ಬಿಟ್ರೆ ಅಲ್ಲಿರೋ, ಆಮೇಲೆ ಆ ಎಂಟೈರ್ ಧರ್ಮಸ್ಥಳದಲ್ಲಿರುವಂತ ಆ ಪೊಲೀಸ್ ಅವ್ರನ್ನ ಟ್ರಾನ್ಸ್ಫರ್ ಮಾಡಿ. ರಾಜ್ಯ ಸರ್ಕಾರ SIT ಶುಡ್ ರಿಮೂವ್, ಅಲ್ಲೊಬ್ಬ ಪೊಲೀಸ್ ಕಾನ್ಸ್ಟೇಬಲ್ ಕೂಡ ಆ ಧರ್ಮಸ್ಥಳದವ್ರನ್ನ ಇಡಬೇಡಿ. ಉತ್ತರ ಕರ್ನಾಟಕದ ಯಾವ್ದೋ ಪೊಲೀಸ್ ಸ್ಟೇಷನ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ಕೊಂಡ್ಬಂದು ಅಲ್ಲಿ ಹಾಕಿ. ಅಲ್ಲಿರುವ ಆ ಧರ್ಮಸ್ಥಳದಲ್ಲಿರುವ ಬೆಳ್ತಂಗಡಿ ಪೊಲೀಸರು 420ಗಳು, ಅವ್ರಿಗೆ ಎಲ್ಲಾ ಗೊತ್ತು. ಅವ್ರ ಮೊಬೈಲಲ್ಲೇ 100 ವಿಡಿಯೋ ಇದೆ. ಅದು ಹೇಳ್ತೀನಿ, ಪೊಲೀಸ್ ಅವ್ರ ಮೊಬೈಲಲ್ಲೇ ಈ ಕೇಸ್ಗೆ ಸಂಬಂಧಪಟ್ಟಂತ, ಕೊಲೆಗೆ ಸಂಬಂಧಪಟ್ಟಂತ, ಅತ್ಯಾಚಾರಕ್ಕೆ ಸಂಬಂಧಪಟ್ಟಂತ ಅವ್ರ ಮೊಬೈಲ್ನೇ ಸೀಸ್ ಮಾಡ್ಕೊಳ್ಳಿ. ನಿಮ್ಗೆ 100 ಎವಿಡೆನ್ಸ್ ಅವ್ರ ಮೊಬೈಲಲ್ಲಿ ಸಿಗುತ್ತೆ. ಅಂಡ್ ದಿಸ್ ಇಸ್ ದ ಲೆವೆಲ್ ಆಫ್ ಇಂಟೆಲಿಜೆನ್ಸಿ ವಿ ಹ್ಯಾವ್ ವರ್ಕ್ಡ್. ರಾಜ್ಯ ಸರ್ಕಾರಕ್ಕೆ SITಗೆ ಆಶ್ಚರ್ಯ ಆಗ್ಬೋದು. ಯಾಕೆಂತಂದ್ರೆ 100 ಜನ ಈ ವಿಡಿಯೋ ನೋಡ್ತಾ ಇದ್ದಾರೆ. ನಾವ್ಯಾರು ತಲಾಟೆಗಳಂತೂ ಅಲ್ಲ, ನಾವ್ಯಾರು ಹುಚ್ಚಿಡಿದಿರೋರು ಅಲ್ಲ. ಎಷ್ಟೋ ಜನ ನಾನಲ್ಲಿ ಧ್ಯಾನದ ವಿಡಿಯೋ ಹಾಕಿದಾಗ ಇನ್ನೊಬ್ಬ ಹುಚ್ಚ ಅಂತಂದ್ರು. ಖಂಡಿತ
ಕೆಟ್ಟ ಕೆಲಸ ಮಾಡಿದ್ರೆ ನಾನು ಹುಚ್ಚಾನೆ, ಒಳ್ಳೆ ಕೆಲಸ ಮಾಡೋರಿಗೆ ನಾನು ಹುಚ್ಚರು ಡಾಕ್ಟ್ರು. ಇಫ್ ಯು ಥಿಂಕ್ ಯು ಆರ್ ಮ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಇಫ್ ಯು ಥಿಂಕ್ ಯು ಆರ್ ಮ್ಯಾಡ್, ಐ ರಿಪೀಟ್, ಇಫ್ ಯು ಥಿಂಕ್ ಯು ಆರ್ ಮ್ಯಾಡ್, ಐ ಆಮ್ ಯುವರ್ ಡ್ಯಾಡ್. ಹತ್ಯಾಕಾಂಡದ ಎಲ್ಲ ಸೇಫ್ ಆಗಿದೆ, ಎಂಟೈರ್ ಎವಿಡೆನ್ಸ್ ಸೇಫ್ ಆಗಿದೆ. ಓಕೆ, ದನಿಗಳು ಡೆಸ್ಟ್ರಾಯ್ ಮಾಡ್ತಾರಂತ SITಗೆ ಭಯ ಇದೆಯಾ? ಡೋಂಟ್ ವರಿ. ನಿಮಗೆ ನೀವೊಂದು ಮೊಬೈಲ್ನ, ಒಂದು ಅಫಿಷಿಯಲ್ ಮೊಬೈಲ್ನ ಅನೌನ್ಸ್ ಮಾಡಿ ಪ್ರೊಟೆಕ್ಷನ್ ಕೊಡ್ತೀವಿ ಅಂತ ಅಫಿಷಿಯಲ್ ಆಗಿ ಆದೇಶ ಮಾಡ್ಬೇಕು SIT. ಅವರೆಲ್ಲ ನಿಮ್ಗೆ ಹುಡ್ಕೊಂಬಂದು, ಅವ್ರು ಹುಡ್ಕೊಂಬರಲ್ರಿ, ನಿಮ್ಮ ಅಫಿಷಿಯಲ್ ಮೊಬೈಲ್ ನಂಬರ್ಗೆ ಎವಿಡೆನ್ಸ್ ಆಟೋಮೆಟಿಕ್ ಆಗಿ ಬರುತ್ತೆ. ಇನ್ನೇನ್ ಬೇಕು? ಒಂದೇ ಒಂದು ನಿಯತ್ತೇನು ಅಂತಂದ್ರೆ, ನಿಯತ್ತಾಗಿರೋ ವ್ಯಕ್ತಿನ ಆ ಮೊಬೈಲ್ನ ಸರ್ಕಾರದ ಕಡೆಯಿಂದ ಹ್ಯಾಂಡ್ಲ್ ಮಾಡಬೇಕು. ಆ ಡೆಪಾಸಿಟರ್ಸ್, ಆ ಇನ್ಫಾರ್ಮರ್ ಡೀಟೇಲ್ಸ್ ಅನ್ನ ಸೀಕ್ರೆಟ್ ಆಗಿ ಇಡಬೇಕು. ಅವ್ರಿಗೆ ಪ್ರೊಟೆಕ್ಷನ್ ಕೊಡಬೇಕು. ಸಾಧ್ಯವಾದ್ರೆ ಅವ್ರಿಗೊಂಚೂರು ಬಹುಮಾನನೂ ಕೊಡಿ. 100% ಗೌರ್ಮೆಂಟ್ ಮೊಬೈಲ್ಗೆ ಬಂದ್ ಎಲ್ಲ ಬೀಳುತ್ತೆ. ನೀವು SIT ಫಾರ್ಮ್ ಮಾಡಿರೋದು ತನಿಖೆ ಮಾಡೋಕೋ ಅಥವಾ ಕಾಂಗ್ರೆಸ್ ಸರ್ಕಾರದ ಡ್ಯಾಮೇಜ್ ಆಗ್ತಾ ಇದೆಯಲ್ಲ ಅದನ್ನ ಬಚಾವಾಗಕ್ಕೋ ನನಗಂತೂ ಗೊತ್ತಿಲ್ಲ. ಒಂದಂತೂ ನಿಜ, SIT ಮಾಡಿದಿರ, ತನಿಖೆನ ಸಂಪೂರ್ಣ ಮಾಡೋದು ಜನಗಳ ಜವಾಬ್ದಾರಿ. 6 ಕೋಟಿ ಕನ್ನಡಿಗರು ಇಂಟು 2 ಕಣ್ಣು ಅಂತಂದ್ರೆ 12 ಕೋಟಿ ಕಣ್ಣು ಸರ್ಕಾರನ SITನ ವಾಚ್ ಮಾಡ್ತಾ ಇದೆ. ಜಸ್ಟ್ ಕೀಪ್ ಇಟ್ ಇನ್ ಮೈಂಡ್. 12 ಕೋಟಿ ಕಣ್ಣುಗಳು, 6 ಕೋಟಿ ಕನ್ನಡಿಗರ ಮನಸ್ಸು, ಅವರು ನಿಮ್ಮನ್ನ ವಾಚ್ ಮಾಡ್ತಾವ್ರೆ. ವೆದರ್ ದೇ ವಾಂಟ್ ಆರ್ ನಾಟ್, ಬಟ್ ದೇ ಆರ್ ವಾಚಿಂಗ್. ಕಾಂಗ್ರೆಸ್ ಸರ್ಕಾರ ತುಂಬಾ ಜವಾಬ್ದಾರಿಯಿಂದ SITನ ನಡೆಸಬೇಕಾಗತ್ತೆ. ಯಾಕಂತಂದ್ರೆ SIT ಮಾಡೋಕ್ಕಿಂತ ಮುಂಚೆನೆ ಸಾಕಷ್ಟು ಕೆಲಸ ಆಗೋಗಿದೆ. SIT ಬರೀ ಸೀಲು ಸಿಗ್ನೇಚರ್ ಹಾಕಿರೋ ಮಟ್ಟಕ್ಕೆ ಆ ಎಕ್ಸ್ಕವೇಷನ್ ಮಾಡಬೇಕು. ನಿಮ್ಮ ಒಂದು ಅಫಿಷಿಯಲ್ ನಂಬರ್ನ ಅನೌನ್ಸ್ ಮಾಡಿ. ನಿಮ್ಗೆ 100 ಕಂಪ್ಲೇಂಟ್ಸು ಅದಕ್ಕೆ ಬರುತ್ತೆ. ಆಮೇಲೆ ಯಾರು ಬರಕ್ಕಾಗಲ್ಲ ಅವ್ರಿಗೆ ಹೇಳಿ ನಾವೇ ಬರ್ತೀವಿ ಅಂತ. ಯಾಕಂದ್ರೆ ಎಷ್ಟೋ ಜನ ಕಂಪ್ಲೇಂಟ್ಸು ಬರಕ್ಕೆ ಭಯ ಬೀಳ್ತಾರೆ ಧರ್ಮಸ್ಥಳಕ್ಕೆ. ಸೊ ಧರ್ಮಸ್ಥಳದಿಂದ ಹೊರಗಡೆ ನೀವು ಕಂಪ್ಲೇಂಟ್ ಒಂದು ಕಂಟ್ರೋಲ್ ರೂಮ್ ಅನ್ನ, ಒಂದು ಸೆಂಟ್ರಲೈಸ್ ಕಂಟ್ರೋಲ್ ರೂಮ್ ಅನ್ನ ಮಾಡಬೇಕಾಗತ್ತೆ. ಅಲ್ಲ, ನ್ಯಾಯಯುತವಾಗಿ ನೀವು ಕೆಲಸ ಮಾಡ್ತೀವಿ ಅಂತ ಏನಾದ್ರೂ ಸರ್ಕಾರ SIT ಅಂದ್ಕೊಂಡಿದ್ರೆ, ಇಲ್ಲ ಮುಚ್ಚಾಕ್ಬೇಕು ಅಂತಿದ್ರೆ ನಿಮ್ ಕೆಲಸ ನೀವು ಮಾಡ್ಕೊಳ್ಳಿ. ಬಟ್ ಅದ್ರ ಬ್ಯಾಕಪ್ ಅಂತೂ ಇದೆ. ಆ ಮಂಗಳೂರು SP ಹೇಳ್ತಾ ಇದ್ದ, ನೀವೇ ಮೊಬೈಲ್ ಹಾಕೊಂಡು ತನಿಖೆ ಮಾಡೋದು, ನೀವೇ ಯಾರ ಹೆಸರು ಹೇಳೋದು, ನೀವೇ ಇನ್ವೆಸ್ಟಿಗೇಷನ್ ಮಾಡೋದು, ನೀವೇ ಶಿಕ್ಷೆ ಕೊಟ್ಬಿಡ್ತೀರಂತ. ಇನ್ನೇನ್ ಗುರು, ನೀವು ಮೌನವಾಗಿ ಕೂತ್ಕೊಂಡ್ರೆ, ಒಳ್ಳೆ ಡಾಲಿ ಬೇಬಿ ತರ, ಮಾಡೆಲ್ ಡಾಲಿ ಬೇಬಿ ತರ ಈ ತರ ಕೂತ್ಕೊಂಡ್ರೆ ನಾವೇನ್ ಮಾಡ್ಬೇಕು ಗುರು? ಸೊ ನಾವು ತನಿಖೆ ಮಾಡ್ಲೇಬೇಕಲ್ಲ ಗುರು. ನಾವು ತನಿಖೆ ಮಾಡಬೇಡ ಅಂತ ಹೇಳಕ್ಕೆ ನಿಮ್ಗೆ ಅಧಿಕಾರನೇ ಇಲ್ಲ. ಯಾಕಂದ್ರೆ ವಿ ಆಲ್ ಆರ್ ವರ್ಕಿಂಗ್. ನಾವ್ ಯಾರೋ ದಣಿಗಳ ಹತ್ರ ಬ್ರೀಫ್ ಕೇಸ್ ಅಂತೂ ಇಸ್ಕೊಂಬರಕ್ ಹೋಗಿಲ್ಲ. ಯಾರ್ಯಾರು ಇಸ್ಕೊಂಬೇಕು, ಯಾರ್ಯಾರು ಇಸ್ಕೊಂಬಂದ್ರು, ಎಲ್ಲೆಲ್ಲಿ ದುಡ್ಡು ಬಂತು, ಅದು ಕೂಡ ಡೀಟೇಲ್ಸ್ ಇದೆ. ವಿತ್ ಎವಿಡೆನ್ಸ್ ಮಡಗಿದೀವಿ. ನೀವೇನ್ ಅನ್ಕೊಂಡಿದ್ದೀರಾ? ನಿಮ್ಮೊಬ್ಬರಿಗೇನಾ ತನಿಖೆ ಮಾಡಕ್ ಬರೋದು? ಅದು ಕೂಡ ಇದೆ. ಸಮಯ ಬಂದಾಗ ಕಾಂಗ್ರೆಸ್ ಸರ್ಕಾರ ನಿಯತ್ತಾಗಿ SIT ಕೈಲಿ ತನಿಖೆ ಮಾಡಿಸಿದ್ರೆ ನಿಮ್ಗೆ ಯಾವುದೇ ತೊಂದರೆ ಇರಲ್ಲ. ನಿಮ್ಗೆ ಯಾರ ಹೆಸರು ಆಚೆ ಬರಲ್ಲ. ನೀವೇನಾದ್ರೂ ಉಚ್ಚಾಟ ಮೆರೆಯಕ್ ಹೋದ್ರೆ ಇವಾಗ್ಲೂ ದನಿಗಳಿಗೆ SIT ಮಾಡಿದೀವಿ, ಕಣ್ಣೊರೆಸ್ತೀವಿ, ಅಫಿಷಿಯಲ್ ಆಗಿ ಮುಚ್ಚಾಕ್ತಿವಿ ಕೇಸ್ ಅಂತ ಅನ್ಕೊಂಡ್ರೆ ಒಂದು ದೊಡ್ಡ ವ್ಯಾಲ್ಕೇನೋ ಕಾದಿದೆ ನಿಮ್ಗೆ. ನಿಮ್ ಯಾರ ಹೆಸರು ಹೇಳಲ್ಲ. ನೀವು ದುಡ್ಡು ಇಸ್ಕೊಂತೀರಾ, ಈಗಲೂ ಇಸ್ಕೊಳ್ಳಿ. ಬಟ್ SIT ನಿಯತ್ತಾಗಿ ಕೆಲಸ ಮಾಡಿ. ಇವಾಗ್ಲೂ ಹೇಳ್ತೀನಿ, ಕಾಂಗ್ರೆಸ್ ಸರ್ಕಾರದಲ್ಲಿ ಇರುವಂತ ಬ್ರೋಕರ್ಗಳಿಗೆ ಹೇಳ್ತಾ ಇದ್ದೀನಿ, ದುಡ್ಡು ಬೇಕಾದ್ರೆ ಎಷ್ಟು ಬೇಕಾದ್ರೆ ಇಸ್ಕೊಳ್ಳಿ. ಆ ಮುಂಡೆ ಹೊತ್ತ ದುಡ್ಡು ಖಾಲಿ ಆಗ್ಲಿ. ಅಟ್ಲೀಸ್ಟ್ ಆ ದುಡ್ಡು ಹೊರಗಡೆ ಆದ್ರೂ ನಿಮ್ಗಾರು ಬರಲಿ. ಮಾಧ್ಯಮಗಳು ಅಷ್ಟೇನೆ, ಎಷ್ಟು ಕೊಡ್ತಾರೋ ಇಸ್ಕೊಳ್ಳಿ. ಸರ್ ಒಂದ್ ದಿವಸ ಓಡಿಸ್ತೀವಿ, ನಾಳೆಯಿಂದ ಮುಚ್ಚಾಕ್ತಿವಿ, ನಾಳೆಯಿಂದ ಓಡಿಸಲ್ಲ ಅಂತ ಎಷ್ಟು ಕೋಟಿ ಬೇಕಾದ್ರೆ ಇಸ್ಕೊಳ್ಳಿ. ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅವ್ರ ಹತ್ರ ಇರೋ ಸ್ಟ್ರೆಂತ್ ಏನು ಅಂತಂದ್ರೆ, ಒಂದು ಮುಖವಾಡ, ಧರ್ಮದ ಮುಖವಾಡ, ಎರಡನೇದು ದುಡ್ಡು, ಲಕ್ಷಾಂತರ ಕೋಟಿ ದುಡ್ಡಿದೆ, ಇಸ್ಕೊಳ್ಳಿ. ಅದೆಲ್ಲ ಜನಗಳ ದುಡ್ಡೇ. ಆಮೇಲೆ ಬಡ್ಡಿಗೆ ಇಸ್ಕೊಂಡ್ರವ್ರು ಯಾರು ಕಟ್ಟಕ್ ಹೋಗ್ಬೇಡಿ ಸದ್ಯಕ್ಕೆ. ಯಾಕಂದ್ರೆ ಅಕೌಂಟ್ ಎಲ್ಲ ಫ್ರೀಸ್ ಆಗುತ್ತೆ. ನೀವ್ ಯಾರು ಕಟ್ಟಕ್ ಹೋಗ್ಬೇಡಿ. ಎಲ್ಲ ಮನಿ ಲಾಂಡ್ರಿಂಗ್ ಆಕ್ಟ್ ಅಲ್ಲಿ ED ಕೈಯಲ್ಲಿ, DRI ಕೈಯಲ್ಲಿ ಸೀಸ್ ಮಾಡಿಸ್ತೀನಿ. ನಮ್ಮ ಟೀಮ್ ಸೀಸ್ ಮಾಡಿಸುತ್ತೆ. ಓಕೆ, ಏನೋ ವಾಟ್ ಎವರ್ ಇಟ್ ಈಸ್ ದೇರ್, ವಿ ಆರ್ ವರ್ಕಿಂಗ್ ಇನ್ ದ ಪಬ್ಲಿಕ್ ಇಂಟ್ರೆಸ್ಟ್ ಅಂಡ್ ದಿಸ್ ಕೇಸ್ ಹ್ಯಾಸ್ ಟು ಗೋ ಟು ಲಾಜಿಕಲ್ ಕನ್ಕ್ಲೂಷನ್. ಪಬ್ಲಿಕ್ ಅವೇರ್ನೆಸ್ ಅನ್ನ, ಅಂದ್ರೆ ಒಂದು ಕೇಸಿನ ಅವೇರ್ನೆಸ್ ಅನ್ನ ಒಬ್ಬ ವ್ಯಕ್ತಿ, ಒಬ್ಬ ಕಾನೂನನ್ನ ಪರಿಣಿತರನ್ನು ಯಾವ ಲೆವೆಲ್ಗೆ ಲಾಜಿಕಲ್ ತಗೊಂಡೋಗ್ಬೋದು ಅಂತ ಇಡೀ ಸರ್ಕಾರ, 224 MLA, MP ಗಳು, 3 ಪಕ್ಷಗಳು, ಮಾಧ್ಯಮಗಳು ಒಟ್ಟಾಗಿ ನಿಂತರು. ನಿಮ್ಮ ತಾಕತ್ ಮುಂದೆ, ನನ್ನ ನಾಯಕತ್ವದ ಮುಂದೆ ಅಳ್ಳಾಡೋಗ್ಬಿಟ್ರು. 6 ಕೋಟಿ ಕನ್ನಡಿಗರ ಮುಂದೆ 3 ಪಕ್ಷಗಳು ಮಣ್ ತಿಂತು. ಮೊದಲ ಬಾರಿ 3 ಪಕ್ಷಗಳು ಬಾಯಿ ಮುಚ್ಕೊಂಡಿವೆ. ಮೊದಲ ಬಾರಿ 3 ಪಕ್ಷಗಳು ಬಾಯಿ ಮುಚ್ಕೊಂಡಿರುವಂಥದ್ದು ಧರ್ಮಸ್ಥಳ ಹತ್ಯಾಕಾಂಡ ಪ್ರಸಂಗದಲ್ಲಿ.
ಯಾಕೆ? ತಪ್ಪು ಮಾಡಿದ್ದಾರೆ. ಯಾಕೆ? ದಣಿಗಳ ಹತ್ರ ಬ್ರೀಫ್ ಕೇಸ್ ಇಸ್ಕೊಂಡಿದ್ದಾರೆ. ಯಾಕೆ? ಅವರೇ ಅವನನ್ನ ರಾಜ್ಯಸಭಾ ಮೆಂಬರ್ ಮಾಡವ್ರೆ. ಯಾಕೆ? ಅವ್ರ ಹತ್ರ ಇಂದ ಪೇಮೆಂಟ್ ಬರ್ತದೆ. ಯಾಕೆ? ಕಾಲಿಗೆ ಬಿದ್ದವ್ರೆ, ಕಾಲಿಗೆ ಬಿದ್ದವ್ರೆ. ತಪ್ಪೇನಿಲ್ಲ ರೀ, ದೊಡ್ಡವ್ರಿಗೆ ಬುದ್ಧಿವಂತರಿಗೆ ಕಾಲಿಗೆ ಬೀಳ್ಳಿ, ತಪ್ಪೇನಿಲ್ಲ. ಕೊಲೆಗಾರರಿಗೆ, ರೇಪಿಸ್ಟ್ಗಳಿಗೆ, ಮುಖವಾಡ ಹಾಕೊಂಡ್ರ ಕಾಲಿಗೆ ಬಿದ್ದು ಅವ್ರು ನಿಮ್ಮನ್ನು ಬಳಸ್ಕೊಂತವ್ರೆ ಅಂತಂದ್ರೆ ನೀವೆಂತ ದಡ್ರು? ನೆನ್ನೆ ಇವತ್ತು ಬೆಳಗ್ಗೆ ಆತ್ಮಗಳೆಲ್ಲ ಬಂದಿತ್ತು, ಫುಲ್ ಖುಷಿಯಾಗ್ಬಿಟ್ಟವ್ರೆ. ಸಿದ್ದಣ್ಣಂಗೆ ಒಂದು ದೊಡ್ಡ ಸಲ್ಯೂಟ್ ಅಂತೆ. ಆಮೇಲೆ ಇನ್ಮೇಲೆ ನಾವು ಯಾರಿಗೂ ತೊಂದರೆ ಕೊಡಲ್ಲ, ಯಾಕಂದ್ರೆ SIT ಫಾರಂ ಆಗಿದೆ ಅಂತಂದ್ರು. ಆಮೇಲೆ SIT ಅವ್ರಿಗೆ ತೊಂದರೆಗಿಂತ ಕೊಟ್ಬಿಟ್ಟಿರ ಅಂತ. ಇಲ್ಲ ಆತ್ಮಗಳೆಲ್ಲ ಫುಲ್ ಖುಷಿ ಆಗ್ಬಿಟ್ಟೆ, ಫುಲ್ ಪಾರ್ಟಿ ಮಾಡ್ತಾವೆ ಆತ್ಮಗಳು. ಬೆಳಗ್ಗೆ ಸುತ್ತೋರ್ದಿದ್ವು ಒಂದಷ್ಟು ಆತ್ಮಗಳು, ಧ್ಯಾನದಲ್ಲಿ ಬೆಳಗ್ಗೆ ಸುತ್ತೋರ್ದಿದ್ವು. ತಮಾಷೆನೇ ಅನ್ಕೊಳ್ಳಿ, ನಂಬೋದು ಬಿಟ್ರೆ ಬಿಡಬಹುದು. ಆತ್ಮಗಳು ತೃಪ್ತರಾಗಿದ್ದಾರೆ. ಬಟ್ ಆತ್ಮಗಳಿಗೆ, ತಪ್ಪು ಮಾಡೋರಿಗೆ ಶಿಕ್ಷೆ ಆಗಬೇಕು. ಆವಾಗ ಈ ಪ್ರಪಂಚದಿಂದ ಒಟ್ಟೋಗುತ್ತೆ ಆತ್ಮಗಳು. ಆತ್ಮ ಇಸ್ ಎ ಫಾರ್ಮ್ ಆಫ್ ಎನರ್ಜಿ. ನಮ್ಮ ಸೈನ್ಸ್ ಅಲ್ಲಿ ಇದೆಯಲ್ಲ, ಎನರ್ಜಿ ಕ್ಯಾನ್ ಬಿ ನೀದರ್ ಕ್ರಿಯೇಟೆಡ್ ನಾಟ್ ಡೆಸ್ಟ್ರಾಯ್ಡ್ ಅಂತ 100%. ಆತ್ಮ ಇಸ್ ಎ ಫಾರ್ಮ್ ಆಫ್ ಎನರ್ಜಿ. And that energy, if goes out of the body becomes dead body. ಅದಿದ್ದಾಗ ಇಟ್ ಇಸ್ ಅ ಹ್ಯೂಮನ್ ಬಾಡಿ ಆರ್ ದ ಲಿವಿಂಗ್ ಬಾಡಿ ಅಂತ ಹೇಳ್ಬೋದು. ಸೈಂಟಿಫಿಕಲಿ ಮಾತಾಡ್ತೀನಿ. ನನಗೆ ಬೂಟ ಆಟಿಕೆ, ಮಾಟ ಮಂತ್ರ ಅವೆಲ್ಲ ನನಗೆ ಗೊತ್ತಿಲ್ಲ. ವಾಟ್ ಎವರ್ ಇಟ್ ಈಸ್ ದೇರ್, ವಿ ವಾಂಟ್ ಜಸ್ಟಿಸ್ ಇನ್ ದಿಸ್. ಈ ಒಂದು ಪ್ರಕರಣದಲ್ಲಿ ನಮಗೆ ನ್ಯಾಯ ಬೇಕೇ ಬೇಕು. ನಾವೆಲ್ಲ ಪಣೆ. ಆಮೇಲೆ ಈ ಕೇಸ್ಗೆ ನಿಮಗೆ ಗೊತ್ತಿಲ್ಲ, ಒಂದು 5,000ಕ್ಕೂ ಹೆಚ್ಚು ಅಡ್ವೊಕೇಟ್ಸ್ ಬ್ಯಾಕ್ ಗ್ರೌಂಡ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತು ಸಂಜೆ 5 ಗಂಟೆಗೆ KR ಸರ್ಕಲ್ ಅಲ್ಲಿ ಅಲ್ಯೂಮಿನಿ ಅಸೋಸಿಯೇಷನ್ ಹಾಲ್ ಅಲ್ಲಿ ಎಲ್ಲರೂ ಸೇರ್ತಾ ಇದ್ದಾರೆ. ನಿವೃತ್ತ ಜಡ್ಜ್ಗಳು, ಅಡ್ವೊಕೇಟ್ಸ್ ಫ್ರಮ್ ಆಲ್ ಪಾರ್ಟಿ, 3 ಪಾರ್ಟಿ ಅಡ್ವೊಕೇಟ್ಸ್ಗಳು ಕೂಡ ಒಟ್ಟಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ಹೇಳೋದಲ್ಲ, ಒಂದ್ಸತಿ ಅಡ್ವೊಕೇಟ್ಗಳ ಗುಂಪು, ನಾನೊಂದು ಭಾಷಣದಲ್ಲಿ ಹೇಳಿದೆ, ಈ ಕರೆ ಕೋಟು ಹುಲಿಗಳು ಇರೋವರೆಗೂ ನಿಮ್ಮನ್ನು ಯಾರು ಮುಟ್ಟಕ್ಕಾಗಲ್ಲ. ಅದು ಖಂಡಿತ. ನಾನು 2019-20ರಲ್ಲಿ CA-NRC ನಲ್ಲಿ ನಮ್ಮ ಮುಸ್ಲಿಂ ಹೆಣ್ಮಕ್ಳು, ಗಂಡ್ಮಕ್ಳು, ಅಣ್ತಮ್ಮಂದರಿಗೆ ಅವ್ರ ಪರವಾಗಿ ನಾವು ಬೀದಿಗಿಳಿದು, ನಾನು, ರಂಗನಾಥ್, ಸಾವಿರಾರು ಅಡ್ವೊಕೇಟ್ಗಳು, ಬಾಲನ್ ಸಾರು, ದ್ವಾರಕನಾಥ್ ಸಾರು ಎಲ್ಲರೂ ಸೇರ್ಕೊಂಡು 1920ರಲ್ಲಿ ಮೊದಲು ಆ ಪ್ರೊಟೆಸ್ಟ್ಗೆ ಕಾಲಿಟ್ಟಿದ್ದೆ ದ್ವಾರಕನಾಥ್ ಸಾರು. ಯೂನಿಫಾರ್ಮ್ ಹಾಕೊಂಡು, ಬ್ಯಾಂಡ್ ಎಲ್ಲ ಹಾಕೊಂಡು. ಸರ್ ಏನಕ್ಕೆ ಸರ್ ಬ್ಯಾಂಡ್ ಅಂದ್ರೆ, ಜಗದೀಶ್ ಯಾರನ್ನ ಒಳಗಿದ್ ಬಿಟ್ರೆ ಅಡ್ವೊಕೇಟ್ ಅಂತ ಯಾರನ್ನ ಸರ್ ಏನಾಗಲ್ಲ ಬನ್ನಿ ಸರ್ ಅಂತ. ಪಾಪ ದಿಸ್ ಇಸ್ ಅ ವೇ. ಇವರೆಲ್ಲ ನಮ್ಮ ಈ ದ್ವಾರಕನಾಥ್ ಅವರೆಲ್ಲ ಇದಾರಲ್ಲ, CS ದ್ವಾರಕನಾಥ್, ಇವೆಲ್ಲ ಸಮಾಜಕ್ಕೆ ಆಸ್ತಿ ಇದ್ದಂಗೆ. ಗೋಪಾಲ್ ಗೌಡ್ರನ್ನ ಬಳಸ್ಕೊಬೇಕ್ರಿ. ಐ ಎಕ್ಸ್ಪೆಕ್ಟೆಡ್, ನನ್ಗೇನ್ ಗೋಪಾಲ್ ಗೌಡ್ರು ನೆಂಟ್ರೇನಲ್ಲ ಅಥವಾ ನನ್ ಜಾತಿ ಪ್ರೇಮನೂ ಇಲ್ಲ. ಬಟ್ ಬೀಂಗ್ ಎ ರಿಟೈರ್ಡ್ ಜಡ್ಜ್ ಬೀದಿಗೆ ಬರ್ತಾರೆ ಅಂತಂದ್ರೆ ಆ ವ್ಯಕ್ತಿಯನ್ನ ರಿಟೈರ್ಡ್ ಜಡ್ಜ್ ಅನ್ನ ಈ SITಗೆ SITಗೆ ಚೀಫ್ ಆಗಿ ಮಾಡಿ ಅವ್ರ ಅಬ್ಸರ್ವೇಷನ್ ಇದನ್ನ ಮಾಡಿದ್ರೆ ಖಂಡಿತವಾಗಿ ಜನರ ನಂಬಿಕೆ ಇನ್ನೂ ಜಾಸ್ತಿ ಆಗ್ತಾ ಇತ್ತು. ಕಾಂಗ್ರೆಸ್ ಅವರು ಕಾಟಾಚಾರಕ್ಕೆ SIT ಮಾಡಿದಾರೆ ಅಂತಲೂ ಗೊತ್ತು ನಮಗೆ. ಬಟ್ ಆದರೆ ಈ ಕಾಟಾಚಾರದ SIT ಖಂಡಿತವಾಗಿ ನಾವ್ಯಾರು ಕೂಡ ನಿಮ್ಮ ಹೇಳದ್ನಲ್ಲ, 6 ಕೋಟಿ ಕನ್ನಡಿಗರ 12 ಕೋಟಿ ಕಣ್ಣುಗಳು SIT ಮೇಲೆ ಇದೆ. ನಾನೊಬ್ಬನೇ ಅಲ್ಲ, ನಾನೇನ್ ದೊಡ್ಡ ಜೇಮ್ಸ್ ಬಾಂಡ್ ಅಂತ ನಾನು ಎಲ್ಲೂ ಹೇಳಲ್ಲ. ಬಿಟ್ಟಾಕು, ಜನಗಳನ್ನ ಎಬ್ಬರಿಸಿದ್ದೀನಿ. ಐ ಹ್ಯಾವ್ ಬಾಟ್ ದ ಪೀಪಲ್ಸ್ ಅಟೆನ್ಷನ್ ಆನ್ ದಿಸ್ SIT. ಐ ಹ್ಯಾವ್ ಬಾಟ್ ದ ಪೀಪಲ್ಸ್ ಅಟೆನ್ಷನ್ ಆನ್ ದಿಸ್ ಹತ್ಯಾಕಾಂಡ. ನನ್ನ ಕೆಲಸ ಏನ್ ಗೊತ್ತಾ, ಜನರ ಮೈಂಡು ಫೋಕಸ್ ಈ ಹತ್ಯಾಕಾಂಡದ ಮೇಲೆ ಬರಬೇಕು. ಬಂದ್ಬಿಟ್ಟಿದೆ. ಐ ಆಮ್ ಸಕ್ಸಸ್ಫುಲ್. ಈ ಕೇಸ್ ನಾನು ಗೆದ್ದಿದ್ದೀನಿ. ನಾನು ಆಲ್ರೆಡಿ ಐ ಹ್ಯಾವ್ ವನ್ ದಿಸ್ ಕೇಸ್. ವೆದರ್ ಯು ಬಿಲೀವ್ ಇಟ್ ಆರ್ ನಾಟ್, ಐ ಹ್ಯಾವ್ ವನ್ ದಿಸ್ ಕೇಸ್. ಓಕೆ, ಅಂಡ್ ಐ ನೋ ಟು ಪ್ಲೇ ದ ಮೈಂಡ್ ಗೇಮ್ಸ್. ನನಗೆ ಮೈಂಡ್ ಗೇಮ್ಸ್ ಆಡಕ್ ಗೊತ್ತಿದೆ. ಅದು ಒಳ್ಳೇದಕ್ಕೋಸ್ಕರ, ನನ್ನ ಸ್ವಾರ್ಥ ಏನೂ ಇಲ್ಲ. ನೆನ್ನೆ ರಾಯಲ್ಸ್ ರಾಯ್ಸ್ ವಿಡಿಯೋ ರಾಯಲ್ಸ್ ರಾಯ್ಸ್ ಫೋಟೋ ಹಾಕಿದೆ. ಒಂದಷ್ಟು ಜನ ಹಾಕಿದ್ರು ಬ್ರೀಫ್ ಕೇಸ್ ಬಂತ ಅಂತ. ಎಷ್ಟು ಕೊಡ್ಸಿದ್ದೀರಪ್ಪ? ನಿಯತ ಕೆಲಸ ಮಾಡಿದಕ್ಕೆ ಕೆಲವು ಹುಳುಗಳು ಆ ಸ್ಟೇಟ್ಮೆಂಟ್ ಹಾಕ್ತಾರೆ. ಅಂತ ರಾಯಲ್ಸ್ ರಾಯ್ಸ್ ಅನ್ನ ಡಜನ್ ಗಟ್ಲೆ ನಿಲ್ಸೋ ಕೆಪಾಸಿಟಿ ನಮ್ ದೊಡ್ಡವ್ರು ಮಾಡಿಟ್ಟಿದ್ದಾರೆ. ನಮ್ಮ ತಂದೆ ತಾಯಿ, ನಮ್ಮ ಅಜ್ಜಿ ತಾತ ಮಾಡಿಟ್ಟಿದ್ದಾರೆ. ನಾನ್ ಮಾಡಿಟ್ಟಿದ್ದೀನಿ. ಅಂತ ರಾಲ್ಸ್ ರೈಸ್ ನ ಡಜನ್ ಬೇಕಾದ್ರೆ ಒಂದ್ಸತಿ ನಿಲ್ಲಿಸ್ತೀನಿ. ಬಟ್ ಕೊಡಲ್ಲ ಅವರು. ರಾಲ್ಸ್ ರೈಸ್ ತಗೊಳ್ಬೇಕಾದ್ರೆ 2 ವರ್ಷ ಆಗುತ್ತೆ. ಆರ್ಡರ್ ಪ್ಲೇಸ್ ಮಾಡಿ ತಗೊಳಕ್ಕೆ 2 ವರ್ಷ ಬೇಕು. ಸೆಕೆಂಡ್ ಹ್ಯಾಂಡ್ ಸಿಗುತ್ತೆ ನಿಮ್ಗೆ. ಹೊಸ ರಾಲ್ಸ್ ರೈಸ್ ಬೇಕು ಅಂತ ನಿಮ್ಗೊಂದು ಅಟ್ಲೀಸ್ಟ್ 6 ತಿಂಗಳಂದ್ರೂ ಹಾಗೆ ಆಗುತ್ತೆ. ಅಲ್ಲ, ಪ್ರೈವೇಟ್ ಜೆಟ್ ತಗೊಬೇಕು ಅಂತಿರೋಂತ ವ್ಯಕ್ತಿಗೆ ರಾಲ್ಸ್ ರೈಸ್ ಯಾವ್ದು ದೊಡ್ಡ ವಿಚಾರ ಅಲ್ಲ. ಬಟ್ ಯಾರ ಹತ್ರ ಬ್ರೀಫ್ ಕೇಸ್ ಅಂತ ತಗೊಂತಾ ಇಲ್ಲ. ನಾನು ಹೇಳ್ತಿರೋದು ಅಂತಂದ್ರೆ,
ಸಮಾಜಕ್ಕೆ ಕೆಲಸ ಮಾಡಿನೂ ಕೂಡ ಸೌಕರ್ಯವಾಗಿ ಶ್ರೀಮಂತಿಕೆಯಿಂದ ಬದುಕಬಹುದು, ಸ್ವಚ್ಛವಾಗಿ ಬದುಕಬಹುದು, ಚೆನ್ನಾಗಿ ಬದುಕಬಹುದು, ಸ್ಮೈಲಿಂದ ಬದುಕಬಹುದು, ಖುಷಿಯಿಂದ ಬದುಕಬಹುದು ಅಂತ ನಾನೊಂದು ನಿದರ್ಶನ ಕೊಡ್ತಾ ಇದ್ದೀನಿ. ಅಲ್ಲಿ ಹಾಕುವಂತ ವಿಡಿಯೋಸ್, ಹೆಣ್ಮಕ್ಳ ವಿಡಿಯೋಸ್ ಏನಿದೆ ಫ್ರಮ್ ಪ್ರಮೋಷನ್ಸ್, ಪ್ಯೂರ್ಲಿ ಫಾರ್ ಪ್ರಮೋಷನ್ಸ್. ರಿಕ್ವೆಸ್ಟ್ ಮಾಡ್ತಾರೆ, ಜಗದೀಶ್ ಇದನ್ನೇನಾದ್ರೂ ಪ್ರಮೋಟ್ ಮಾಡ್ಬೋದಂತ. ಸಿ ಟೇಕಿಂಗ್ ದಾಟ್ ಇನ್ ಟು ಮೈಂಡ್, ಐ ಜಸ್ಟ್ ಪುಟ್ ಇಟ್ ದಮ್. ಆಗ್ಲಿ ಬಿಡಿ, ಏನ್ ತಪ್ಪೇನಿದೆ. ಹೆಣ್ಮಕ್ಳನ್ನ ಕಿಡ್ನಾಪ್ ಮಾಡಿ, ರೇಪ್ ಮಾಡಿ, ಸಾಯಿಸೋ ಅಂತ ಒಂದು ಗುಂಪು ಇರ್ಬೇಕಾರೆ ಈ ಹೆಣ್ಮಕ್ಳನ್ನ ಪ್ರಮೋಟ್ ಮಾಡಿ ನಿಮ್ಗೂ ಕಣ್ಣಿಗೂ ಖುಷಿ, ಅವ್ರಿಗೂ ಬೇಜಾರಿಲ್ಲ, ಅವ್ರು ಪ್ರಮೋಟ್ ಆಗ್ತಾರೆ. ತಪ್ಪೇನಿದೆ? ಒಂದು ಬ್ರೇಕ್ ಆಗುತ್ತೆ. ಬರೀ ಯಾವಾಗೂ ಸೀರಿಯಸ್ ಆಗಿ ಯಾರು ಕೊಲೆ ಮಾಡಿದ್ರು, SIT ಬಂತ, ಎಲ್ಲಿ ಇದೇ ಸೀರಿಯಸ್ ಆಗಿ ಇರ್ಬೇಕಾ? ತಮಾಷೆ ಏನು ಬೇಡ ಅಲ್ಲಿ ಫೇಸ್ಬುಕ್ ಅಲ್ಲಿ. ಹಾಗಾಗಿನೇ ಒಂದು ಬ್ರೇಕ್ ಇರ್ಲಿ ಅಂತ ಇನ್ ಬಿಟ್ವೀನ್ ಒಂದಷ್ಟು ಚೆನ್ನಾಗಿರೋ ಹೆಣ್ಮಕ್ಳ ಫೋಟೋ ಹಾಕ್ತೀನಿ. ನೀವ್ ಹೇಳ್ಬೋದು ಗಂಡ್ ಮಕ್ಳು ಅಂತ, ಯಾರು ಕಳ್ಸೋದೇ ಇಲ್ಲ, ಗಂಡ್ ಮಕ್ಳು ವೇಸ್ಟ್ ನನ್ ಮಕ್ಳು ಅಂತ, ಇನ್ಕ್ಲೂಡಿಂಗ್ ನಾನು. ನನ್ನ ಫೋಟೋ ಹಾಕ್ತೀನಿ, ಗಂಡ್ ಮಕ್ಳು ಯಾರು ಫೋಟೋ ಕಳ್ಸಲ್ಲ, ಪ್ರಮೋಷನ್ ಕೇಳಲ್ಲ. ಹೆಣ್ಮಕ್ಳು ಪ್ರಮೋಷನ್ ಕೇಳ್ತಾರೆ, ಹಾಕ್ತೀನಿ. ಓಕೆ, ಅಂಡ್ ಇಟ್ಸ್ ಇನ್ ದ ಗುಡ್ ಕನ್ಸರ್ನ್. ಎನಿಯೋ ವಾಟ್ ಎವರ್ ಇಟ್ ಇಸ್ ದೇರ್, ಇಟ್ಸ್ ಅ ವೆರಿ ರಿಸ್ಕಿ ಪಿಕ್ಚರ್. ಅಭಿ ಶುರು ಇದು ಬಾಕಿ ಅಲ್ಲ ಗುರು, ಕಂಪ್ಲೀಟ್ ಆಗಿಲ್ಲ. ಎಲ್ಲಾರು ಖುಷಿ ಬೀಳಕ್ ಹೋಗ್ಬಿಡಿ, SIT ಆಗ್ಬಿಡ್ತು ಏನೋ ಎಲ್ಲ ಅಂತ. ಪಿಕ್ಚರ್ ಅಭಿ ಶುರು. ವಿ ಹ್ಯಾವ್ ಬಿಗರ್ ಚಾಲೆಂಜಸ್ ಏನೋ ಇನ್ ದಿಸ್ ಕೇಸ್. ತುಂಬಾ ದೊಡ್ಡ ದೊಡ್ಡ ಚಾಲೆಂಜಸ್ ಇದೆ ಈ ಕೇಸಲ್ಲಿ. ಗೊತ್ತಿಲ್ಲ, ಬಟ್ ದಾಟ್ತೀವಿ ಅಂತ ನಂಬಿಕೆ ಅಂತೂ ಇದೆ. ಕೈ ಇಟ್ಬಿಟ್ಟಿದೀವಿ, ಅರ್ಧಕ್ಕೆ ಬಿಟ್ಬಿಟ್ಟು ಹೋಗಕ್ಕಾಗಲ್ಲ. ನಾನು ಈಗ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಕೈ ಇಟ್ಬಿಟ್ಟಿದೀವಿ, ಇದನ್ನ ಬಿಟ್ಟು ಹೋಗಕ್ಕಾಗಲ್ಲ. ಸಮಸ್ಯೆ ಅದು. ಆಮೇಲೆ ಇದು ಮುಗಿಯೋವರೆಗೂ ನಮಗೂ ನೆಮ್ಮದಿ ಇಲ್ಲ. ಸೊ ಹಂಗಾಗಿ ದ ಬಿಗರ್ ರಿಸ್ಕ್ ಇಸ್ ಸ್ಟಾರ್ಟೆಡ್ ಇನ್ ದಿಸ್ ಕೇಸ್ ಅಂಡ್ ಬಿಗರ್ ಚಾಲೆಂಜಸ್ ಇದೆ. ಈ ಕೇಸಲ್ಲಿ ದಣಿಗಳಿಗೆ ಬೇಡಿ ಹಾಕಿ ಜೈಲಲ್ಲಿ ನೋಡೋವರೆಗೂ ಕೆಲಸ ಮುಗ್ದಿಲ್ಲ. ದೊಡ್ಡ ಜವಾಬ್ದಾರಿ ಸರ್ಕಾರದ ಮೇಲೆ ಇದೆ. ಡ್ಯಾಮೇಜಿಂಗ್ ಫ್ಯಾಕ್ಟ್ರು ರಾಹುಲ್ ಗಾಂಧಿ ಅವರು ಕೂಡ ನೋಡಿದ್ದಾರೆ. ಮೋಸ್ಟ್ಲಿ ಕ್ಯಾಕರ್ಸ್ ಉಗ್ದಿದ್ದಾರೆ ಅಂತ ಅನ್ಸುತ್ತೆ. ಡೆಲ್ಲಿಗೆ ಕರ್ಸ್ಕೊಂಡು ಕ್ಯಾಕರ್ಸ್ ಒಬ್ಬರು ಉಗ್ದವ್ರೆ, ಇಷ್ಟು ಹೇಳಬಲ್ಲೆ. ರಾಹುಲ್ ಗಾಂಧಿ ಡೆಲ್ಲಿ ಕರ್ಸ್ಕೊಂಡು ಒಂದು ಡಜನ್ ಖರ್ಚೀಫ್ ಎತ್ಕೊಂಬ ಬರ್ಬೇಕಾರ ಅಂತೇಳಿ ಒಂದು ಡಜನ್ ಖರ್ಚೀಫ್ ಎತ್ಕೊಂಡು ಹೋಗೋರು ಇಲ್ಲಿಂದ ತುಪ್ಕು ಅಂತ ರಾಹುಲ್ ಗಾಂಧಿ ಉಗಿದವ್ರೆ ಅಂತ ನನಗೆ ಮಾಹಿತಿ. ಸುಳ್ಳೋ ನಿಜನೋ ನನಗೆ ಗೊತ್ತಿಲ್ಲ. ಯಾರನ್ನ ಉಗ್ದವ್ರೆ ನಿಮ್ಮ ಊಹಿಗೆ ಬಿಟ್ಟಿದ್ದು ಅಂತ ಹೇಳುತ್ತಾ, ಐ ಥ್ಯಾಂಕ್ ಆಲ್ ದ ಪೀಪಲ್, ಎಸ್ಪೆಷಲಿ ದ ಸಮೀರ್, ಏ ಜಮೀರ್, ಮಿನಿಸ್ಟರ್ ಜಮೀರ್, ಕಲಿಯೋ. ಆ ಪಹಲ್ಗಾಮ್ ಅಲ್ಲಿ 26 ಜನ ಕೊಂದಿದ್ದಕ್ಕೆ ಜಮೀರು, ನಾನು ಯುದ್ಧಕ್ಕೆ ಹೋಗ್ತೀನಿ, ಮಿನಿಸ್ಟರ್ ಜಮೀರ್, ನಾನು ಯುದ್ಧಕ್ಕೆ ಹೋಗ್ತೀನಿ ಬಾಂಬ್ ಕಟ್ಕೊಂಡು ಅಂತ. ಇಷ್ಟು ದೊಡ್ಡ ಹತ್ಯಾಕಾಂಡ ಆಗಿದೆ. ಅವನ್ ಜಮೀರು ಚಾಮರಾಜಪೇಟೆ MLA ಮಿನಿಸ್ಟ್ರು, ಹೌಸಿಂಗ್ ಮಿನಿಸ್ಟ್ರು, ಬಾಯೇ ತೆಗ್ದಿಲ್ಲ ರೀ. ಇವನು ಏನ್ ಬುಳ್ಳೆ ಬಿಡ್ತಾನ್ರಿ ಇವನು ಜಮೀರು. ನೀವೇ ಎಷ್ಟೇ ಮಾಡಿ. ಆ ಪಹಲ್ಗಾಮ್ ಹತ್ಯಾಕಾಂಡಕ್ಕೆ ನಾನು ಓದ್ತೀನಿ ಬಾಂಬ್ ಕಟ್ಕೊಂಡು. ಬಾಂಬ್ ಅಲ್ಲ ಗುರು, ಬಾಯಿ ಬಿಡ್ಲಿಲ್ಲ. ಇಲ್ಲಿ ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಬಾಯಿ ಬಿಡ್ಬೇಕಲ್ಲ. ನ್ಯಾಷನಲ್ ಟ್ರಾವೆಲ್ಸ್ ಓನರು, ಚಾಮರಾಜಪೇಟೆ MLA ಮಾತೆತ್ರ 5 ಲಕ್ಷ ಕೊಡೋದು, ವಿಡಿಯೋ ಮಾಡೋದು. ಬಾಯ್ ये क्या हो गया भाई? आप पहलगाम हत्याकांड के लिए जिसमें 26 लोगों को गोली मार दिया ना, आप तो बम लेके जाने वाले थे. इधर क्या हो गया धर्मस्थला में? आप तो CM के साथ में रहते हो ना, हमेशा जो भी CM बनता है जमीर उसके साथ में जा, चाहे वो कुमार अन्ना हो या सिद्धण्णा हो. बट जो जमीर पहलगाम के विचार में बॉम्ब लेके जाने वाला था वार के लिए, इधर धर्मस्थಳ हत्याकांड में मुंह तो नहीं खुल रहा है. ಏಯ್ ಜಮೀರ್, ನಿನಗಿಂತ ಚಿಕ್ಕ ಹುಡುಗ ಸಮೀರು ಅದೇ ಹೇಳದ್ ಕಣ. ನಿಮ್ಮಂತವ್ರಿಗೆಲ್ಲ ಅಧಿಕಾರ ಬೇಕು. ಲೇ ಜಮೀರಾ, ಇವರು ಯಾರೋ ಹಿಂದುತ್ವ ಹೋರಾಟಗಾರಲ್ಲ ಸಾಬಿ ಅಂತಾರೆ. ನಾನು ರೆಸ್ಪೆಕ್ಟ್ ಕೊಟ್ಟು ಹೇಳ್ತಾ ಇದ್ದೀನಿ. ನೀನ್ ಮುಸ್ಲಿಂ ಆದ್ರೂ ನಿಯತ್ತಿರ್ಲಿ. ಆ ಸಮೀರ್ಗಿರೋ ನಿಯತ್ತಿಲ್ವಲ್ಲ. ಆ ಸಮೀರ್ಗೆ ಏನಾಗ್ಬೇಕಾಗಿದೆ? ಜಮೀರ್ ಏನೋ. ಆಮೇಲೆ ಅನಿಲ್ ಲಾಡು ಮಾತೆತ್ತಿದ್ರೆ ಏನ್ ಪ್ರಮೋಷನ್ ವಿಡಿಯೋ, ಅಯ್ಯೋ ಬಾಲ್ಯದ ಗೆಳೆಯ ಹಿಂಗ ಅಪ್ಕೊಳೋದು, ಆಹಾ ಏನೋ ದೊಡ್ಡ ಸಾಚಾ ತರ ಮಾತಾಡ್ತಾನೆ ಏನೋ ಅನಿಲ್ ಲಾಡು. ಹಿಂದ್ಗಡೆ ಕೇಸ್ಗಳು ತೆಗೆದು ನೋಡ್ಬಿಟ್ರೆ ಡೆಲ್ಲಿದಿಂದ ಇಲ್ಲಿರೋ ಕೇಸುಗಳು ಬಾಯಿ ಬಡ್ಕೊಂಬೇಕು. ಏನ್ ಸಾಚಾ ತರ ಪ್ರಮೋಷನ್ ಮಾಡ್ತಾನೆ, ಒಂದು ಬಾಯಿ ಬಿಟ್ಟಿಲ್ಲ. ಅನಿಲ್ ಲಾಡು ಏನ್ ಸೋಷಿಯಲ್ ಮೀಡಿಯಾದಲ್ಲಿ ತನ್ನನ್ನ ಪ್ರಮೋಟ್ ಮಾಡ್ಕೊಳೋ ಅಂತ ಒಬ್ಬ ಕ್ಯಾಬಿನೆಟ್ ಮಿನಿಸ್ಟ್ರು ಈ ಹತ್ಯಾಕಾಂಡದ ಬಗ್ಗೆ ಬಾಯಿ ಬಿಚ್ಚಿಲ್ಲ. ಬರೀ ಬುಳ್ಳೆ, ಬರೀ ಮಾತೆತ್ರ ಮೋದಿ, ಅದನ್ನ ಪ್ರಮೋಷನ್ ಮಾಡ್ಕೊಂಡೆ ಅನಿಲ್ ಲಾಡ್ ಕೆಲಸ. ಈ ಕೇಸಲ್ಲಿ ಒಂದು ಬಾಯಿ ಬಿಚ್ಚಿಲ್ಲ ಇವನು. ಅವನು ಬಾಯಿ ಬಡ್ಕ. ಚಿಕ್ಕಬಳ್ಳಾಪುರ ಏನೋ ಎಜುಕೇಶನ್ ದೊರೆ, ಪ್ರೈವೇಟ್ ಎಜುಕೇಶನ್ ದೊರೆ ಪ್ರದೀಪ್ ಈಶ್ವರ ಬುಳ್ಳೆ ಬಿಡ್ತಾನೆ. ಮಾತೆತ್ರ ಪ್ರತಾಪ್ ಸಿಂಹ, ಅದು ಇದು ನಾಯಿ, ಬರೀ ಇದೇ ಮಾತಾಡೋದು ಅವನು.
ಅವನಾದ್ರೂ ಬಾಯಿ ಬಿಡ್ಬೇಕಲ್ಲ, ಬಾಯಿ ಬಡ್ಕ. ನೋಡ್ರಿ, ಇವರೆಲ್ಲ ಎಂತೆಂಥ ಬುಳ್ಳೆಗಳನ್ನ ಊತಿರೋ ಬುಳ್ಳೆಗಳನ್ನ ತೆಗೆಯಕ್ಕೆ ಇಲ್ಲಿರೋ ಬುಳ್ಳೆಗಳು ಹೆಂಗೆ ನಮ್ಮನ್ನ ಬುಳ್ಳೆ ಬಿಡ್ಕೊಂಡು ನಮ್ಮನ್ನ ಗುಬೆ ಮಾಡ್ತವೆ. ನೋಡ್ರಿ, ಪ್ರಾಮಾಣಿಕವಾಗಿ ಮಾತಾಡಬೇಕಾದಂತ ಯಾವನೂ ಮಾತಾಡಿಲ್ಲ. ಗೋಪಾಲ್ ಗೌಡ್ರು ಮಾತಾಡಿದ್ರು. ಗೋಪಾಲ್ ಗೌಡ್ರಿಗೆ ಏನ್ ಹಿಡಿದಿದೆ? ರಿಟೈರ್ಡ್ ಜಡ್ಜ್ಗೆ. ದ್ವಾರಕನಾಥ್ಗೆ ಏನ್ ಹಿಡಿದಿದೆ? ಜಗದೀಶ್ಗೆ ಏನ್ ಹಿಡಿದಿದೆ? 106 ಜನ MLAಗಳು ಏನಿದೆ ಅವ್ರಿಗೇನ್ ಹಿಡಿದಿದೆ? ಸೀನಿಯರ್ ಕೌನ್ಸಿಲ್, ಸುಪ್ರೀಂ ಕೋರ್ಟ್ ಈ ಕೇಸಿನ ಪ್ರಮುಖ ರೂವಾರಿ ಧನಂಜಯ ಸರ್ಗೆ ಏನ್ ಹಿಡಿದಿದೆ? ಇವರೆಲ್ಲ ಪ್ರಮೋಷನ್ ಗಿರಾಕಿಗಳು. ಮೊನ್ನೆ DK ಶಿವಕುಮಾರ್ದು ಕಾನ್ವಾಯ್ ಉಲ್ಟಾ ಆಗಿದ ತಕ್ಷಣ ನಡ್ಗೋಗ್ಬಿಟ್ಟವ್ರೆ. ನನಗೆ ಬಂದ ಮಾಹಿತಿ ಪ್ರಕಾರ DK ಶಿವಕುಮಾರೇ ಹೇಳಿ ಈ SIT ನ ರಚನೆ ಮಾಡಕ್ ಹೇಳಿ. ಯಾರು ಅಪೋಸ್ ಮಾಡ್ತಾ ಇದ್ದಂತ DK ಶಿವಕುಮಾರ್ ಅವರೇ ಸ್ವತಃ ಇಲ್ಲ SIT ಮಾಡಬೇಕು ಅಂತ ಹೇಳದಂತ ಮಾತುಗಳು ನನಗೆ ಯಾರೋ ಹೇಳಿದ್ರು, ಅವ್ರ ಕಡೆಯವರು ಹೇಳಿದ್ರು. ನಿಜನಾ ಸುಳ್ಳು ನನಗೂ ಗೊತ್ತಿಲ್ಲ. DK ಶಿವಕುಮಾರ್ ವಾಸ್ ದ ಆನ್ಸರ್ ಏನು ಅದು ನೆನೆ ಲೆಕ್ಕ ಹಾಕಳಿ. ನೆನೆ ಭಾನುವಾರ ವಿಧಾನಸೌಧ ಬಂದು ಸರ್ಕಾರ ಬಂದು ಭಾನುವಾರ ಆದೇಶ ಆಗಿದೆ ಅಂತಂದ್ರೆ ಸರ್ಕಾರದ ಮೇಲೆ ಎಷ್ಟು ದೊಡ್ಡ ಪ್ರೆಷರ್ ಇತ್ತು ಲೆಕ್ಕ ಹಾಕಳಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. DK ಶಿವಕುಮಾರೇ ಹೇಳಿದಂತೆ ದಟ್ ಈಸ್ ವಾಟ್ ದ ನಮ್ಮ ಇಂಟ್ ರಿಪೋರ್ಟು DK ಶಿವಕುಮಾರ್ ಹೇಳಿ SITಗೆ ಮಾಡಿಬಿಡಿ, ತಲೆನೋವು ಬೇಡ. ಯಾಕಂದ್ರೆ ಕಾಂಗ್ರೆಸ್ ಡ್ಯಾಮೇಜಿಂಗ್ ಫ್ಯಾಕ್ಟರ್ ಜಾಸ್ತಿ ಆಗೋಯ್ತು. ಸಿದ್ದರಾಮಯ್ಯನ ಟಗರು ಅಂತ ಇದ್ದವರು ನರಿ ಅನ್ನೋ ಮಟ್ಟಿಗೆ ಬಂತು. ಎಲ್ಲಿವರೆಗೂ ಬಂತು ಅಂದ್ರೆ ಹಳ್ಳಿಯಿಂದ ಡೆಲ್ಲಿ ರಾಹುಲ್ ಗಾಂಧಿ ಒಂದು ಡಜನ್ ಕಚೀಫ್ ಎತ್ಕೊಂಡ್ಬಂದ್ರೆ ಕ್ಯಾಕಸ್ ನಾನು ಉಗಿಬೇಕು ಅನ್ನೋ ಮಟ್ಟಕ್ಕೆ ಕಾಂಗ್ರೆಸ್ ಇದನ್ನ ಮುಚ್ಚಕ್ಕೆ ಪ್ರಯತ್ನ ಬಿತ್ತು. ಬಿಜೆಪಿ ಮೌನವಾಗಿರೋದ್ರಲ್ಲಿ ಅರ್ಥ ಇದೆ. ಯಾಕೆ ಅಂತಂದ್ರೆ ರಾಜ್ಯಸಭಾ ಮೆಂಬರ್ ಮಾಡಿರೋರು ಬಿಜೆಪಿ ಇದೆ. ಕುಮಾರಣ್ಣ ಅವ್ರಿಗೇನೋ ಮೈಗೆ ಹುಷಾರಿಲ್ಲ, ಅವರು ನ್ಯೂಟ್ರಲ್ ಆಗಿದ್ದಾರೆ. ಬಟ್ ಕುಮಾರಣ್ಣ ಈ SIT ಫಾರ್ಮ್ ಮಾಡೋದ್ರಲ್ಲಿ ಸಾಥಿದ್ದಾರೆ. ಅವ್ರು ಬಾಯ್ಬಿಟ್ಟು ಹೇಳಿಲ್ಲ. ಕುಮಾರಣ್ಣ ಅವರು SIT ಫಾರ್ಮ್ ಮಾಡೋದಕ್ಕೆ ಖುಷಿಯಾಗಿದ್ದಾರೆ. ಇದು ನನಗೆ ಬಂದಿರೋಂಥ ವಿಚಾರ. ಅವ್ರ ಹುಡುಗರೇ ಹೇಳಿದ್ದು ನನಗೆ. ಅಡ್ವೊಕೇಟ್ ಪ್ರದೀಪ್, ರಂಗಣ್ಣ, ಏನೋ AP ರಂಗನಾಥ್ ಇವರೆಲ್ಲ ದೋಸ್ತು. ಅಲ್ಲಿನ ಇನ್ಫಾರ್ಮೇಶನ್ ಏನು ಅಂತಂದ್ರೆ ಕುಮಾರಸ್ವಾಮಿ ಅವ್ರಿಗೆ ಅವರು ಸ್ಟೇಟ್ಮೆಂಟ್ ಕೊಡದಿರ್ಬೋದು ನಾನಾ ಕಾರಣಗಳಿಂದ, ಬಟ್ ಈಸ್ ವೆರಿ ಹ್ಯಾಪಿ ದಟ್ SIT ಇಸ್ ಫಾರ್ಮ್ಡ್. SD ಕುಮಾರಸ್ವಾಮಿ ಅವರು ತುಂಬಾ ಖುಷಿಯಾಗಿದೆ. ಏನು ಖುಷಿಯಾಗಿದ್ದಾರೆ ಗೊತ್ತಿಲ್ಲ, ಬಟ್ ಈಸ್ ಫೇವರ್ ಆಫ್ SIT ಫಾರ್ಮ್ ಮಾಡೋದಕ್ಕೆ ಕುಮಾರಸ್ವಾಮಿ ಅವರ ಸಂಪೂರ್ಣ ಬೆಂಬಲ ಇದೆ. ಬಟ್ ಅವ್ರು ಎಲ್ಲಿ ಹೇಳಿಲ್ಲ. ಅವ್ರ ಹುಡುಗರು ಹೇಳಿದ್ರು ಕುಮಾರಣ್ಣ ಫುಲ್ ಖುಷಿಯಾಗಿದ್ದಾರೆ, SIT ಮಾಡಿದ್ದು ಒಳ್ಳೇದಾಯ್ತು ಜಗದೀಶ್ ಅಂತೇಳಿ ಅವ್ರ ಹುಡುಗರೇ ಹೇಳಿದ್ರು. ಸೊ ಆ ಮಾಹಿತಿನ ನಿಮ್ಮ ಹತ್ರ ಹೇಳ್ತಾ ಇದ್ದೀನಿ. ಅಪಾರ್ಟ್ ಫ್ರಮ್ ದಿಸ್, SIT ನ ಪ್ರಪೋಸ್ ಮಾಡಿದ್ದು ಮತ್ತೆ SIT ಅನ್ನ ಮಾಡ್ಲಿಕ್ಕೆ DK ಶಿವಕುಮಾರ್ ಅವರೇ ಮಾಡ್ಬಿಡ್ರಪ್ಪ ಅಂತ ಹೇಳದಂತ ಮಾತು ಅಂತ ನಮ್ಗೆ ಅದು ಕೂಡ ಕಿವಿ ಬಿದ್ದಿದೆ. DK ಶಿವಕುಮಾರ್ ಯಾಕೆ ಅಡ್ಡ ನಿಂತರು ಅದೊಂದು ಕ್ವಶನ್, ಯಾಕೆ ಮಾಡೋ ಅಂತ ಹೇಳಿದ್ರು ಅದು ಕೂಡ ಒಂದು ದೊಡ್ಡ ಕ್ವಶನ್. ಎರಡೂ ಕ್ವಶನ್ಗೆ ಅವ್ರ ಆತ್ಮದಲ್ಲಿ ಉತ್ತರ ಇರ್ತದೆ. ನಾವು ಅದ್ರ ಬಗ್ಗೆ ವರಿ ಮಾಡ್ಕೊಳ್ಳೋದು ಬೇಡ. ಅಲ್ಟಿಮೇಟ್ ಆಗಿ SIT ಆಗಿದೆ. SIT ಪ್ರಾಮಾಣಿಕ ತನಿಖೆ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್, ಧರ್ಮಸ್ಥಳದಲ್ಲಿ ಇರುವಂತಹ ಎಂಪ್ಲಾಯೀಸ್ ಮೊಬೈಲ್ ಅಲ್ಲಿ ಈ ಕೇಸ್ಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಡಿಯೋ ಇದೆ, ಸಾಕಷ್ಟು ಎವಿಡೆನ್ಸ್ ಇದೆ. ಅವರೆಲ್ಲ ಭಯ ಬೀಳ್ತಾ ಇದ್ದಾರೆ. ದಣಿಗಳನ್ನ ಎದುರಾಕಣಕ್ಕೆ ಭಯ ಬೀಳ್ತಾ ಇದ್ದಾರೆ. ಪೊಲೀಸರು ಯಾರಾದ್ರೂ ವಿಡಿಯೋ ಮಾಡಿದ್ರೆ FIR ಆಗುತ್ತೆ ಅಂದ್ರೆ ಯಾರು ಬರಲ್ಲ. ಪ್ರಾಮಾಣಿಕವಾಗಿ ಅಪೀಲ್ ಮಾಡಿ, ಮನವಿ ಮಾಡಿ, ಈ ಕೇಸ್ಗೆ ಸಂಬಂಧಪಟ್ಟಂತ ಎವಿಡೆನ್ಸ್ಗಳು ಯಾರ ಬಳಿ ಇದ್ರು ಕೂಡ ಪ್ರಾಮಾಣಿಕವಾಗಿ ಒಂದು ನಂಬರ್ ಅನ್ನ ಕೊಡ್ತೀವಿ, ನಿಮ್ಮನ್ನ ಪ್ರಾಸಿಕ್ಯೂಷನ್ ವಿಟ್ನೆಸ್ ಮಾಡ್ತೀವಿ, ಪ್ರೊಟೆಕ್ಷನ್ ಕೊಡ್ತೀವಿ, ಸರ್ಕಾರ ನಿಮ್ ಬೆನ್ನಿಗೆ ನಿಂತ್ಕೊಂತದೆ, ನಿಮ್ಮ ವಿಚಾರವನ್ನ ಗೌಪ್ಯವಾಗಿಡ್ತೀವಿ ಅಂತ ಒಂದು ಅಫಿಷಿಯಲ್ ಆದೇಶವನ್ನ ಹಾಕಿದ್ರೆ ಲೈನ್ ಅಪ್ ಆಗುತ್ತೆ ಎವಿಡೆನ್ಸು. ನೀವು ಎಲ್ಲೂ ಹುಡ್ಕೊಂಡು ಹೋಗ್ಬೇಕಾಗಿಲ್ಲ. SIT ತಿಂಗಳಾನ್ಗಟ್ಲೆ ಕಾಯನೂ ಬೇಕಾಗಿಲ್ಲ. ಎಲ್ಲ ಲೈನ್ ಅಪ್ ಆಗಿದೆ. ಆಮೇಲೆ ಎಲ್ಲವುದು ಒಂದು ಕಾಪಿನೂ ಆಗಿದೆ. ಆ ಕಾಪಿ ಎಲ್ಲಿದೆ ಅದು ಬೇರೆ ವಿಚಾರ. ಏನಕ್ಕೆ ಅಂತಂದ್ರೆ ನಿಮ್ಮ ಮೇಲೆ ಯಾರ ಮೇಲೆ ನಂಬಿಕೆ ಇಲ್ಲ ಗುರು. ಅದಕ್ಕೋಸ್ಕರ ವಾಟ್ ಎವರ್ ಇಟ್ ಈಸ್ ದೇರ್, ವಿ ಲವ್ ಯು. ಸಾರಿ ಸಂತೋಷ್ ಲಾಡ್, ಸಾರಿ ಸರ್, ಐ ಆಮ್ ಸಾರಿ. ಬೆಳಗಿನ ಶುಭೋದಯ ಸರ್, ಅದು ಅನಿಲ್ ಲಾಡ್ ಅಲ್ಲ. ಎಸ್, ಸ್ವಲ್ಪ ನನಗೆ ಕನ್ಫ್ಯೂಷನ್, ಐ ಆಮ್ ಸಾರಿ. ಓಕೆ, ಯಾರು ಮಾತಾಡಿಲ್ಲ, ಯಾರು ಬಾಯಿ ಬಡ್ಕರು ಯಾರು ಮಾತಾಡಿಲ್ಲ. ಐ ಎಕ್ಸ್ಪೆಕ್ಟೆಡ್ ಲಕ್ಷ್ಮೀ ಹೆಬ್ಬಾಳ್ಕರ್ ಏನೋ ಮಾತಾಡ್ತಾರೆ ಅನ್ಕೊಂಡಿದ್ದೆ. ಕನಿಷ್ಠ ನಮ್ಮ ರಮ್ಯಾ ಆಗಿರೋ ದಿಲ್ ಕೂಡ ಲಕ್ಷ್ಮೀ ಹೆಬ್ಬಾಳ್ಕರ್ಗಿಲ್ಲ. ಐ ಸಲ್ಯೂಟ್ ರಮ್ಯಾ, ಲವ್ ಯು ರಮ್ಯಾ. ಆಕ್ಟ್ರೆಸ್ ರಮ್ಯಾ ಅವ್ರಿಗೆ 6 ಕೋಟಿ ಕನ್ನಡಿಗರ ಪ್ರೀತಿಯ ಒಂದು ಉಡುಗೊರೆ. ನೀವು ದಿಟ್ಟತನದಿಂದ ಏನ್ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರೇ, ಏನು ನೀವು ಸೋಷಿಯಲ್ ಮೀಡಿಯಾದಲ್ಲಿ RCB ಮ್ಯಾಚ್ ನೋಡಿದ್ದೆ, ಅದ್ರ ಬಗ್ಗೆ ಸ್ಟೇಟ್ಮೆಂಟ್ ಕೊಟ್ಟಿದ್ದು. RCB ಮ್ಯಾಚ್ ಸ್ಟೇಟ್ಮೆಂಟ್ ಒಂದು ಕೊಟ್ಟರು ಲಕ್ಷ್ಮೀ ಹೆಬ್ಬಾಳ್ಕರ್, ಆ ತರ ಅನ್ಕೊಂಡ್ಬಿಟ್ಟವ್ರೆ. ನೋಡ್ರಿ, ಇವರೆಲ್ಲ ಬರೀ ಬುಳ್ಳೆನೇ ರೀ.
ಇವ್ರಿಗೆ ಅಧಿಕಾರ ಬೇಕು, ಇವ್ರನ್ನ ಪ್ರಮೋಷನ್ ಮಾಡಬೇಕು, ಇವ್ರನ್ನ ಜನರು ದೇವ್ರ ತರ ನೋಡ್ಕೊಬೇಕು, ಇವ್ರು ಮಾಡೋ ಅಕ್ರಮಗಳು ಮಾಡ್ಕೊಂಡೇ ಹೋಗ್ಬೇಕು, ಇವ್ರುಗಳಿಗೆ ಸಮಾಜದ ಸಪೋರ್ಟ್ ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಬಿಟ್ಟಿಲ್ಲ ನೋಡ್ರಿ, ರಮ್ಯಾ ಬಾಯಿ ಬಿಟ್ಲು. ವಿ ಸಲ್ಯೂಟ್ ಬೇಕ್ರಿ. ರಮ್ಯಾ ಫ್ಯೂಚರ್ ಅಲ್ಲಿ ಕರ್ನಾಟಕದಲ್ಲಿ ನೀವು ಒಂದು ಮಿನಿಸ್ಟರ್ ಆಗ್ತೀರಾ, ನಾನು ಇವಾಗಲೇ ಹೇಳ್ತೀನಿ. ರಮ್ಯಾ ನೀವು ಒಂದು ಮಿನಿಸ್ಟರ್ ಆಗ್ತೀರಾ. ನನ್ನ ಭವಿಷ್ಯ ಸುಳ್ಳಾಗಲ್ಲ. ನಿಮ್ಮಂತವರು ಈ ಸಮಾಜಕ್ಕೆ ಮಿನಿಸ್ಟರ್ ಆಗ್ಬೇಕು, ಈ ಸಮಾಜದಲ್ಲಿ ಮಿನಿಸ್ಟರ್ ಆಗ್ಬೇಕು. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತವ್ರು ಸೋಲ್ಬೇಕು. ನೋಡ್ರಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಡಿ ಕೆ ಶಿವಕುಮಾರ್ ಅವರ ಕ್ಲೋಸ್ ಕೊಲೀಗು. ಡಿ ಕೆ ಶಿವಕುಮಾರ್ ಅವರ ಕ್ಲೋಸ್ ಕೊಲೀಗ್ ಅಂತ ಯಾಕೆ ಹೇಳ್ತಾ ಇದ್ರಿ ಅಂತಂದ್ರೆ, ಲಕ್ಷ್ಮೀ ಹೆಬ್ಬಾಳ್ಕರ್ನ ಬೆಳೆಸಿರೋರೆ ಡಿ ಕೆ ಶಿವಕುಮಾರ್ ಅವರು. ಯಾಕಂದ್ರೆ ಹೆಣ್ಮಕ್ಳನ್ನ ಬೆಳೆಸಬೇಕು, ಅದು ಇಂಪಾರ್ಟೆಂಟ್. ಬೆಳೆಸೋದು ಇಂಪಾರ್ಟೆಂಟ್ ಅಲ್ಲ, ಬೆಳೆದ್ ಬಂದು ಹೆಣ್ಮಕ್ಳು ಬಾಯಿ ಬಿಡ್ಬೇಕಲ್ವಾ. ಲಕ್ಷ್ಮೀ ಹೆಬ್ಬಾಳ್ಕರ್ ಬಾಯಿ ಬಿಟ್ಟಿದ್ರೆ ಖಂಡಿತವಾಗಿ ನಾನು ಅವ್ರಿಗೆ ಸಲ್ಯೂಟ್ ಹೊಡಿತಾ ಇದ್ದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಪಾರ್ಟಿನ ಸೇವ್ ಮಾಡಕ್ಕೋಸ್ಕರ ಬಾಯಿ ಬಿಚ್ಚಿಲ್ಲ. ಅವ್ನ್ ಸಂತೋಷ್ ಲಾಡು ಮಾತ್ರ ಕುಚಿಕ್ಕು 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 ನಾನು ಚಡ್ಡಿ ದೋಸ್ ಅಲ್ಲ ಗುರು, ಇದೆಲ್ಲ ವಿಡಿಯೋ ಮಾಡಕ್ಕಾಗುತ್ತೆ. ಧರ್ಮಸ್ಥಳದ ಹತ್ಯಾಕಾಂಡಕ್ಕೆ ಯಾಕೆ ಗುರು ಬಾಯಿ ಬಿಚ್ಚಿಲ್ಲ ಸಂತೋಷ್ ಲಾಡ್? ಯಾಕೆ ಗುರು ಕುಚಿಕ್ಕು 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 ನೀನು ಚಡ್ಡಿ ದೋಸ್ತ್? ಇದೆಲ್ಲ ಏನ್ ಗುರು ಬೇಕಾ ಪ್ರಮೋಷನ್ಸ್? ಇದೆಲ್ಲ ಹೂವ ಬರೀ ಲಾಲ್ ಬಾಗ್ನೇ ಇಡ್ತಿರಲ್ಲ ಗುರು ಸೋಷಿಯಲ್ ಮೀಡಿಯಾದಲ್ಲಿ. ಒಬ್ಬನಿಗೂ ಜವಾಬ್ದಾರಿ ಇಲ್ಲ, ಒಬ್ಬ ಮಿನಿಸ್ಟರ್ಗೂ ಜವಾಬ್ದಾರಿ ಇಲ್ಲ. ಆ ಸಮೀರ್ ಅಂತವನಿಗೆ ಟಿಕೆಟ್ ಕೊಟ್ಟು MLA ಮಾಡಿ ಮಿನಿಸ್ಟರ್ ಮಾಡ್ಬೇಕು. ಇವನ್ ಜಮೀರ್ ಅಂತವ್ರನ್ನ ಮನೆ ಕಳಿಸ್ಬೇಕು. ಅಲ್ಲ, ಸಮುದಾಯದಲ್ಲಿ ನಿಮ್ಮ ಸಮುದಾಯದ ಒಳ್ಳೆ ವ್ಯಕ್ತಿಗಳು ಯಾರು, ಒಳ್ಳೆ ವ್ಯಕ್ತಿಗಳು ಯಾರು ನೀವೇ ಡಿಸೈಡ್ ಮಾಡ್ಕೊಳ್ಳಿ. ಆಫ್ಟರ್ ಆಲ್ ದಿಸ್ ಇವನ್ ಕುಮಾರಸ್ವಾಮಿ ಇಸ್ ಇನ್ ಫೇವರ್ ಆಫ್ ಸೆಟ್ಟಿಂಗ್ ಅಪ್ ಅನ್ SIT. ನಾನು ಎಲ್ಲದನ್ನು ಸ್ಟಡಿ ಮಾಡ್ತಾ ಇದೀವಿ. ನಾವು ಒಂದು ವಿಚಾರ ಅಂತಲ್ಲ, ಯಾಕಂದ್ರೆ ಇದಕ್ಕೆ ಸಪೋರ್ಟ್ ಬೇಕಾಗಿದೆ. ವಿ ಕಾಂಟ್ ಹ್ಯಾಂಡಲ್ ಇಟ್ ಅಲೋನ್. ಇದನ್ನ ಒಬ್ಬರೇ ಹ್ಯಾಂಡಲ್ ಮಾಡಕ್ಕಾಗಲ್ಲ, ಅಷ್ಟು ದೊಡ್ಡ ಪ್ರೆಷರ್ ಇದೆ. ಅದಕ್ಕೋಸ್ಕರನೇ ವಿ ನೀಡ್ ಸಪೋರ್ಟ್ ಅಂಡ್ ವಿ ನೀಡ್ ಯುವರ್ ಸಪೋರ್ಟ್ ಬೇಕಾಗಿದೆ. ಇದು ತಾರ್ಕಿಕ ಬರೀ SIT ಫಾರ್ಮ್ ಮಾಡಿದ್ದಕ್ಕೆ ಏನೋ ಆಗ್ಬಿಡ್ತು, ಅದೆಲ್ಲ ತೆಗೆದಾಕ್ಬಿಡಿ. ಸೌಜನ್ಯ ಕೇಸಲ್ಲಿ ಬೇಕು ಅಂತಂದ್ರೆ ಅವ್ರ ತಂದೆ ತಾಯಿಗಳು ಇಷ್ಟಪಟ್ರೆ ವಿ ಕ್ಯಾನ್ ಅಪೀಲ್ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ಸ್ವಲ್ಪ ಇದು ಒಂದು 15 ದಿವಸ ವರ್ಕ್ ಆಗಲಿ. ಎವಿಡೆನ್ಸ್ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. ಈ ಹತ್ಯಾಕಾಂಡದ ಬಗ್ಗೆ ಎವಿಡೆನ್ಸ್ ಎಕ್ಸ್ಟ್ರಾಕ್ಟ್ ಆಗ್ತಾ ಇದೆ. SIT ಕೆಲಸ ಶುರು ಮಾಡ್ತಾ ಇದೆ. ಒಂದು 15 ದಿವಸ ಸುಮ್ಮನೆ ಇರಿ. ಸೌಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತ ಎಂಟೈರ್ ಫೈಲ್ಗಳನ್ನ ನಾವು ಹುಡುಕ್ತಾ ಇದೀವಿ. ಅದಕ್ಕೆ ಯಾಕಂದ್ರೆ ಸ್ಟ್ರಾಂಗ್ ಎವಿಡೆನ್ಸ್ ಇದ್ರೆ ಮಾತ್ರ ಹೈಕೋರ್ಟ್ ಮರು ತನಿಖೆಗೆ ಆದೇಶ ಮಾಡಬಹುದು. ರಿಓಪನ್ ಮಾಡಕ್ಕೆ ಹೈಕೋರ್ಟ್ ಮಾತ್ರ ಪವರ್ ಇದೆ. ತಲೆಯಲ್ಲಿ ಇಟ್ಕೊಳ್ಳಿ. ಪರಮೇಶ್ವರ್ನ ಕೇಳಿದ್ರೆ ಏನೂ ಆಗಲ್ಲ, ಸಿದ್ದರಾಮಯ್ಯನ ಕೇಳಿದ್ರೆ ಏನೂ ಆಗಲ್ಲ. ಅಂಡ್ ಇಫ್ ಅಟ್ ಆಲ್ ಸೌಜನ್ಯ ಪ್ರಕರಣ ಮತ್ತೆ ಏನಾದರೂ ರಿಓಪನ್ ಆಗಿ ರಿಇನ್ವೆಸ್ಟಿಗೇಟ್ ಆಗಬೇಕಂದ್ರೆ ವಿ ಹ್ಯಾವ್ ಟು ಅಪೀಲ್ ಬಿಫೋರ್ ದ ಹೈಕೋರ್ಟ್ ಆಫ್ ಕರ್ನಾಟಕ. ನೀವು ಯಾರು ಮಾಡಕ್ಕಾಗಲ್ಲ. ಅವ್ರ ಮನೆಯವರು ಮುಂದೆ ಬರಬೇಕು. ಬೇಕಾದ್ರೆ CS ದ್ವಾರಕನಾಥ್ ಗೋಪಾಲ್ ಗೌಡ್ರನ್ನ ಕಾಂಟ್ಯಾಕ್ಟ್ ಮಾಡಲಿ, ಬಿಕಾಸ್ ದೇ ಆರ್ ಇನ್ ಟಚ್ ವಿತ್ ದಟ್ ಅಂಡ್ ವಿ ಕ್ಯಾನ್ ಅಸಿಸ್ಟ್ ದಮ್. ಎವಿಡೆನ್ಸ್ಗಳು ಬೇಕಾದ್ರೆ ಸ್ಟ್ರಾಂಗ್ ಎವಿಡೆನ್ಸ್ಗಳು ಬೇಕಂದ್ರೆ ನಮ್ಮ ಟೀಮು ಹುಡುಕಿ ಕೊಡ್ತೀವಿ. ಬೇಕಾದ್ರೆ ಮರು ಆದೇಶ ಮಾಡಿಸ್ಬೋದು. ಯಾವುದು ಅಂತಿಮನೂ ಅಲ್ಲ, ಯಾವುದು ಅಂತ್ಯನೂ ಅಲ್ಲ. ನೀವು ತಲೆಯಿಂದ ತೆಗೆದಾಕೊಳ್ಳಿ. ಇಲ್ಲಿ ಸುಮ್ನೆ ಸೌಜನ್ಯಗೆ ನ್ಯಾಯ ಕೊಡಿ. ನೋ, ಅವ್ರ ಅಪ್ಪ ಅಮ್ಮ ಮುಂದೆ ಬಂದು ಅದಕ್ಕೆ ಟೆಕ್ನಿಕಲ್ ಆಗಿ ವಿ ನೀಡ್ ಟು ಎಕ್ಸ್ಟ್ರಾಕ್ಟ್ ಇನ್ಫಾರ್ಮೇಶನ್. ಒಂದು 15 ದಿವಸ ದಯಮಾಡಿ ಸೌಜನ್ಯ ಫಾಲೋವರ್ಸ್ ಸ್ವಲ್ಪ ಸುಮ್ಮನೆ ಇರಿ. ಅದಕ್ಕೂ ಬೇಕಾದ್ರೆ ವಿ ವಿಲ್ ವರ್ಕ್ಔಟ್ ಅಂಡ್ ವಿ ವಿಲ್ ರಿಸರ್ಚ್ ಅಂಡ್ ವಿಲ್ ಎಕ್ಸ್ಟ್ರಾಕ್ಟ್ ದ ಇನ್ಫಾರ್ಮೇಶನ್ ಅಂಡ್ ಡೆಫಿನೆಟ್ಲಿ ಹೈಕೋರ್ಟ್ಗೆ ಪ್ರೆಸೆಂಟ್ ಆಗ್ಬೇಕಾದ್ರೆ ಒಂದು ಸ್ಟ್ರಾಂಗರ್ ಹೈಕೋರ್ಟ್ ಆದೇಶ ಮಾಡಬೇಕು ಅಂದ್ರೆ ಒಂದು ಸ್ಟ್ರಾಂಗರ್ ಎವಿಡೆನ್ಸ್ ಬೇಕಾಗುತ್ತೆ. ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಸೌಜನ್ಯ ಕೇಸನ್ನ ರಿಓಪನ್ ಮಾಡಕ್ಕೆ ಒಂದು ಸ್ಟ್ರಾಂಗ್ ಎವಿಡೆನ್ಸ್. ಯಾಕಂತಂದ್ರೆ ಡಾಕ್ಟರ್ ಆಡವು ಮತ್ತೆ ರಶ್ಮಿ ಅವರು ಕೊಟ್ಟಿರುವಂತ ರಿಪೋರ್ಟ್ ಅನ್ನ ಟಿಪ್ಪಣೆ CBIನೇ ಹಾಕಿದೆ. ಹಂಗಾಗಿ ಅದು ಒಂದು ಎವಿಡೆನ್ಸ್ ಇದೆ. ಜೊತೆನಲ್ಲಿ ನನಗೆ ಇದೆ ಗಿರೀಶ್ ಮಟ್ಟಣ್ಣವರು, ಮಹೇಶ್ ಅವರು, ತಿಮ್ರೋಡು, ಇವರೆಲ್ಲ ಸ್ವಲ್ಪ ಇವ್ರನ್ನೆಲ್ಲ ನಾವು ಕಲೆ ಹಾಕಬೇಕು. ಇವ್ರಿಗೆಲ್ಲ ನಂಗೂ ಗೊತ್ತಿಲ್ಲ ಸೌಜನ್ಯ ಕೇಸ್ ಬಗ್ಗೆ ಏನಾಗಿದೆ ಅಂತ. ಅಟ್ಲೀಸ್ಟ್ ಒಂದು ಫೈಲ್ ಕೊಟ್ರೆ ಮಿಕ್ಕಿದ ಪ್ರೆಸೆಂಟೇಷನ್ ಬೇಕಾದಂತ ಎಂಟೈರ್ ಎವಿಡೆನ್ಸ್ ಗಳನ್ನ ನಾವು ಕಲೆ ಹಾಕೊಡ್ತೀವಿ. ವಿ ಕ್ಯಾನ್ ಗೆಟ್ ದ ಫೇವರಬಲ್ ಆರ್ಡರ್ಸ್ ಫ್ರಮ್ ಹೈಕೋರ್ಟ್ ಆಫ್ ಕರ್ನಾಟಕ. ನಿಮ್ಮ ಮೆಚ್ಚುಗೆ, ನಿಮ್ಮ ಸಪೋರ್ಟು ಈ ಒಂದು ಹೀರೋಯಿಸಮ್ಗೆ ಕಾರಣ ಆಯಿತು ಅಂತ ಹೇಳುತ್ತಾ ಬೆಳಗ್ಗೆ ಯಾಕಂದ್ರೆ ನನಗೂ ಕೆಲಸ ಇದೆ. ಸೋಮವಾರ ಇವತ್ತು ಓಡಬೇಕಾಗಿದೆ, ಕೆಲಸಗಳಿದೆ. ನಾವು ಸಂಪಾದನೆ ಮಾಡಬೇಕಲ್ಲ. ರಾಯಲ್ಸ್ ರೈಸು ಪ್ರೈವೇಟ್ ಜೆಟ್ ತಗೊಂಡ ಮಟ್ಟಕ್ಕೆ ಲೆವೆಲ್ ಕೆಲಸ ಮಾಡಬೇಕಲ್ಲ. ನಾವು ಏನೋ ಒಂದು ಫ್ಯೂಚರ್ ಅಲ್ಲಿ MLAನೋ ಮಿನಿಸ್ಟ್ರೋ CM ಆಗ್ಬೇಕಂತ ಇದೀವಿ. ಬಟ್ ಅದಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಾ ಇಲ್ಲ. ದಿಸ್ ಇಸ್ ಮೈ ಪರ್ಸನಲ್ ಇಂಟ್ರೆಸ್ಟ್. ಯಾಕೆ ಅಂತಂದ್ರೆ ಏನೋ ಮುಂದಿನ ಪೀಳಿಗೆ ಕ್ಯಾಕರ್ಸ್ ನಮ್ಮನ್ನು ಉಗಿಬಾರ್ದಲ್ಲ, ಏನು ಮಾಡಿಲ್ಲ ಬೇವರ್ಸಿ ನನ್ನ ಮಕ್ಕಳು ಅಂತ. ಹಂಗಾಗಿ ನನ್ನ ಜನರೇಷನ್ ಹಿಂದೆ ಮುಂದೆ ಅಂದ್ರೆ ನಾನು 47 ಪ್ಲಸ್ ಆರ್ ಮೈನಸ್ ನಿಮ್ಮೆಲ್ಲರ ಪರವಾಗಿ ಈ ಒಂದು ಈ ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ತಪ್ಪು ಮಾಡಿರೋರ್ಗೆ, ರೇಪ್ ಮಾಡಿರೋರ್ಗೆ, ಅತ್ಯಾಚಾರ ಮಾಡಿರೋರ್ಗೆ, ಕಿಡ್ನಾಪ್ ಮಾಡಿರೋರ್ಗೆ, ಮುಚ್ಚ ಹಾಕಿರೋರ್ಗೆ ನ್ಯಾಯ ಸಿಗುತ್ತೆ. ಎಸ್ಪೆಷಲಿ ಅನನ್ಯ ಭಟ್ ಅವರ ತಾಯಿ ಅವ್ರ ಕಣ್ಣಲ್ಲಿ ನೀರು ನೋಡಿದಾಗ ನನ್ಗೆ ಯಾರೂ ಇಲ್ಲಪ್ಪ.
ಅವ್ರು ತುಂಬ ಪ್ರಭಾವಿಗಳು. ನಾನು ಎಲ್ಲೂ ಹೋಗ್ಲಿ ಅಂದಾಗ ನನ್ನ ಕಣ್ಣಲ್ಲಿ ನೀರೇ ಬಂದ್ಬಿಡ್ತು. ಐ ಲಿಟ್ರಲಿ ಕ್ರೈಡ್. ಆ ತಾಯಿ ಮಗಳನ್ನ ಎನ್ಸ್ಕೊಂಡು ನಮ್ಮ ಸಮಾಜದ ಮುಂದೆ ಭಿಕ್ಷೆ ಬೇಡ್ದಾಗ ಒಂದು ಹೆಣ್ಮಗಳು, ವಯಸ್ಸಾಗಿರೋ ಹೆಣ್ಮಗಳು ಮಗಳಿಗೆ ಕಳೆದೋಗಳ 22 ವರ್ಷ ಆಯ್ತು ಅಂದಾಗ ಅಲ್ಲಿ ಕಣ್ಣೀರು ಹಾಕಿದಾಗ ನನ್ನ ಕಣ್ಣಲ್ಲಿ ನೀರು ಬಂತು, ಖಂಡಿತವಾಗಿ ಕಣ್ಣಲ್ಲಿ ನೀರು ಬಂತು. ಐ ಹ್ಯಾವ್ ಟೇಕನ್ ದಿಸ್ ಕೇಸ್ ವೆರಿ ಪ್ರೊಫೆಷನಲಿ. ಪರ್ಸನಲ್ ಆಗಂತೂ ಇಲ್ಲ, ಬಟ್ ಪ್ರೊಫೆಷನಲ್ ತಗೊಂಡಿದ್ದೀನಿ. ವಿ ವಿಲ್ ಸಕ್ ದೇರ್ ಬ್ಲಡ್. ಓಕೆ, ಯಾವನೇ ತಪ್ಪು ಮಾಡಿರಲಿ ಅವನು ಬ್ಲಡ್ ಬಾತ್ ಅಂತೂ ಕಾನೂನು ರೀತಿಯಲ್ಲಿ ಆಗೇ ಆಗುತ್ತೆ. ಥ್ಯಾಂಕ್ಸ್ ಅಟ್, ಲವ್ ಯು ಆಲ್. ಆ್ಯಂಡ್ ಐ ಥಿಂಕ್ 400ಕ್ಕೂ ಹೆಚ್ಚು ಜನ ವಾಚ್ ಮಾಡ್ತಾ ಇದ್ದೀರಾ. ಥ್ಯಾಂಕ್ ಯು. ನಿಮ್ಮೆಲ್ಲರ ಮೆಸೇಜ್ಗೂ ಥ್ಯಾಂಕ್ ಯು. ಜೈ ಕರ್ನಾಟಕ, ಜೈ ಕೆಂಪೇಗೌಡ. ಲವ್ ಯು ಆಲ್.